ಏಕೆ ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಪ್ರತಿಯೊಂದು ಪಾಯಿಂಟ್ ಅನ್ನ ವಿವರಣೆ ಕೊಡುತ್ತಾ ಅದರ ನಿರ್ಮಾಣದಿಂದ ಹಿಡಿದು ಅಲ್ಲಿಯವರೆಗೆ ಎಲ್ಲಿ ಕೊಡುವಂತ ಶಕ್ತಿ ಕಲ್ಲಿನಲ್ಲೂ ಕೂಡ ಯಾವ ರೀತಿ ಅಲ್ಲಿ ಎಲ್ಲ ನಿರ್ಮಾಣ ಮಾಡಿರ್ತಾರೆ ದೇವಸ್ಥಾನ, ಮತ್ತೆ ಶಿಲೆಗಳಿಂದ ತಾಪಮಾನ ಯಾವ ರೀತಿ ನಮ್ಗೆ ಕಾಪಾಡುತ್ತೆ, ಮತ್ತೆ ಅಲ್ಲಿರುವಂತ ಸುತ್ತಲೂ ಮರಗಿಡಗಳು ನಮಗೆ ಎನರ್ಜಿಯಾಗಿ ಶಕ್ತಿವರ್ಧಕವಾಗಿರ್ತವೆ. ನಂತರ ನಾವು ಕುಳಿತುಕೊಳ್ಳುವಾಗ ಅಲ್ಲಿ ಕುಳಿತಾಗ ಅಲ್ಲಿ ಎನರ್ಜಿಯನ್ನ ಅಂದ್ರೆ ಈ ಹಿಂದೆನೂ ಕೂಡ ಗುರೂಜಿಯವ್ರು ಹೇಳಿದ್ರು, ಅಲ್ಲಿ ದೇವಸ್ಥಾನ ಗರ್ಭಗುಡಿ ಕೂಡ ಪಿರಮಿಡ್ ಆಕಾರದಲ್ಲಿ ಇರೋದ್ರಿಂದ ಅಲ್ಲಿ ಎನರ್ಜಿ ಬಂದು ಅದು ಮೂರ್ತಿಯ ಮೇಲೆ ಬಿದ್ದು ಮೂರ್ತಿಯಿಂದ ತೆಗೆದುಕೊಳ್ಳುವಂತ ಶಕ್ತಿ ನಾವು ಅಲ್ಲಿ ಪಡೆದುಕೊಳ್ಬಹುದು, ಧ್ಯಾನದ ಮೂಲಕ ಪಡೆದುಕೊಳ್ಬೇಕು ಅಂತ ತಾವ್ ಹೇಳಿದ್ರಿ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ತುಂಬಾ ಪಾಯಿಂಟ್ಸ್ ಗಳನ್ನ ಹೇಳಿದಿರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಎಸ್, ಥ್ಯಾಂಕ್ ಯು ಮಧುರಾ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ದೇವಸ್ಥಾನದ ಪ್ರಾಮುಖ್ಯತೆ, ಸೊ ದೇವಸ್ಥಾನದಲ್ಲಿ ಸಿಗುವಂತ ಎಲ್ಲ ಅಂಶಗಳು, ಸೊ ಕೂಲಂಕುಷವಾಗಿ ಕವರ್ ಮಾಡಿದಿರ. ಸೊ ಅನೇಕ ಸರಿ ಈ ವೇದಿಕೆಯಲ್ಲಿ ಹಂಚ್ಕೊಂಡಿರ್ತೀವಿ, ಬಟ್ ಎಲ್ಲ ಒಂದ್ಸರಿ ಕೂಡಿ ಒಂದೇ ಕಡೆ ಎಲ್ಲ ವಿಷಯಗಳು ನೀವು ತಿಳಿಸ್ಕೊಟ್ಟಿದ್ರಿ. ಸೊ ಅದಕ್ಕೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರಿ. ಅಂದ್ರೆ ಇಲ್ಲಿ ಪ್ರಧಾನವಾಗಿ ಏನಂದ್ರೆ ಈ ಎಲ್ಲಾ ಕ್ಷೇತ್ರಗಳು ಯಾವುದೇ ದೇವಾಲಯ ತಗೊಂಡಿದ್ರು ಅಲ್ಲಿ ಇದಕ್ಕೆ ಮುಂಚೆ ನಾವು ಹೇಳಿದ್ವಿ ವಿಗ್ರಹದ ಪ್ರಾಮುಖ್ಯತೆ ಏನು, ಆರಾಧನ ಪ್ರಾಮುಖ್ಯತೆ ಏನು, ವಿಗ್ರಹ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ವಿಗ್ರಹದಿಂದ ನಿಗ್ರಹಕ್ಕೆ ಹೋಗೋದು ಹೇಗೆ. ಸೊ ಇಂಥ ಅದ್ಭುತವಾದ ಸಬ್ಜೆಕ್ಟ್ಸ್ ಎಲ್ಲ ನಾವು ಹೇಳ್ತಾ ಬಂದಿದ್ವಿ. ಸೊ ನಾವೇ ಆ ವಿಗ್ರಹದಲ್ಲಿ ಅಂದ್ರೆ ನಮ್ಮಲ್ಲಿರುವಂತವೇ ಆ ವಿಗ್ರಹದಲ್ಲಿ ಇರ್ತದೆ ಅಷ್ಟೇ, ಇನ್ನೇನಿಲ್ಲ. ನಮ್ಮಲ್ಲಿ ಏನೇನು ಅಂಶಗಳು ನಾವು ನೋಡೋಕ್ಕಾಗಲ್ಲ. ಈಗ ನಾವು ಕನ್ನಡಿಗೆ ಮುಂದೆ ನಿಂತ್ಕೊಂಡ್ರೆ ಏನಾಗತ್ತೆ, ನಾವು ನೋಡ್ಕೋಬಹುದು. ಇಲ್ಲ ಅಂದ್ರೆ ನಮ್ಮಲ್ಲಿ ಏನಿದೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಏನು ಅಂತ ನನಗೆ ಕಾಣಿಸೋದಿಲ್ಲ. ಯಾಕಂದ್ರೆ ನನ್ನ ಮುಂದೆ ಯಾವುದು ದರ್ಪಣ ಅಂದ್ರೆ ಒಂದು ಆ ಕನ್ನಡಿಗೆ ಬೇಕು, ಒಂದು ಮಿರರ್ ಬೇಕು. ಅದಕ್ಕೆ ವಿಗ್ರಹಗಳು ಎಲ್ಲಾ ಕಡೆ ಪ್ರತಿಷ್ಠಾಪನೆ ಮಾಡಿರೋದು ಏನಂತಂದ್ರೆ ನಮ್ಮಲ್ಲಿರುವಂತ ಲಕ್ಷಣಗಳನ್ನು ಅಲ್ಲಿ ಪ್ರತಿಬಿಂಬಿಸ್ತವೆ. ಆತರ ಆ ಪ್ರತಿಬಿಂಬವೇ ವಿಗ್ರಹ. ನಮ್ಮಲ್ಲಿ ಆತ್ಮ ಇದೆ, ಆತ್ಮದ ಲಕ್ಷಣಗಳಿದೆ, ಆದ್ರೆ ನೋಡೋಕ್ಕಾಗಲ್ಲ. ಇನ್ನೊಬ್ರು ಹೇಳಿದ್ರೆ ಗೊತ್ತಾಗತ್ತೆ, ಇನ್ನೊಬ್ರು ತೋರಿಸಿದ್ರೆ ಗೊತ್ತಾಗತ್ತೆ. ಆ ತೋರಿಸುವಂತ ಪ್ರಕ್ರಿಯೆವೇ ಈ ವಿಗ್ರಹ ಪ್ರತಿಷ್ಠಾಪನ. ನಾವೇ ದೇವರು, ನೋ ಡೌಟ್. ನಾವು ಭಗವಂತರು, ಪ್ರತ್ಯಕ್ಷ ಭಗವಂತರು ಅಲ್ವಾ, ನಡಿಯಾಡಂತ ಭಗವಂತರು ನಾವೆಲ್ಲರೂ. ಆದ್ರೆ ಮನಸ್ಸಿಂದ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ನಮ್ಮ ಬಿಹೇವಿಯರ್ ಆಗ್ಲಿ, ನಮ್ಮ ಜೀವನ ಆಗ್ಲಿ, ಮನಸ್ಸು ಕಲ್ಮಶದಿಂದನೇ ಸ್ವಲ್ಪ ಅಡೆತಡೆ ಆಗ್ತದೆ. ಆದ್ರೆ ಪ್ರತ್ಯಕ್ಷ ಭಗವಂತರು ನಾವೇ, ಇನ್ಯಾರಿಲ್ಲ. ಎಲ್ಲ ಜೀವಿಗಳು ಅಫ್ಕೋರ್ಸ್, ಇಡೀ 84 ಲಕ್ಷ ಜೀವರಾಶಿಗಳು ಯಾವುದು, ಪ್ರತಿಯೊಬ್ಬರು ಭಗವಂತರೇ, ಅದು ನೋ ಡೌಟ್ ಆನ್ ದ್ಯಾಟ್. ಬಟ್ ಅದು ಪ್ರತಿಬಿಂಬಿಸಕ್ಕೆ ಅಲ್ಲೆಲ್ಲಿ ಒಂದು ಮೂರ್ತಿ ಇಟ್ಟಿದ್ರೆ ಅಟ್ಲೀಸ್ಟ್ ಅದು ನೋಡುವಾಗ ನಮ್ಮ ಲಕ್ಷಣಗಳು ನಮಗೆ ಒಂಥರ ಕನ್ನಡದಲ್ಲಿ ನೋಡ್ಕೊಳ್ಳೋ ಥರ ಆಗತ್ತೆ. ಸೊ ಆ ರೀತಿಯಲ್ಲಿ ವಿಗ್ರಹ ಪ್ರತಿಷ್ಠಿಸಿ ಆ ರೀತಿಯಲ್ಲಿ ನಮಗೆ ಮತ್ತೆ ಪದೇ ಮರಣ ಮಾಡ್ತಾ ಇರ್ತಾರೆ. ನೋಡುವಾಗೆಲ್ಲ ಕಾಣಿಸ್ತಾ ಇರ್ತದೆ, ಓ ನಾನು ಅವರೇ ಅಲ್ಲ, ನನ್ನ ಲಕ್ಷಣಗಳು ಆಗಿರ್ಬೇಕಲ್ಲ ಅಂತ. ಸ್ವಲ್ಪ ಒಂಥರ ಸ್ಪೀಡ್ ಬ್ರೇಕರ್ ಇರ್ತದೆ ನೋಡಿ, ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಹೈವೇಲಿ. ಒಂದು ಸ್ಪೀಡ್ ಬ್ರೇಕರ್ ಹಾಕಿದ್ರೆ ಸ್ವಲ್ಪ ನಿಧಾನವಾಗಿ ನಿಂತ್ಕೊಂಡು ನೋಡಿ. ಅದೇ ರೀತಿಯಲ್ಲಿ ಈಗ ನೋಡ್ತಾ ಇರ್ತೀವಿ, ತುಂಬಾ ಜನ ದೇವಾಲಯನ ಕ್ರಾಸ್ ಮಾಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ನಿಂತ್ಕೋತಾರೆ ಅಲ್ವಾ. ಅವ್ರ ತತ್ವ ಅವ್ರಿಗೆ ನೆನಪು ಮಾಡ್ತಾ ಇದೆ ಅದಷ್ಟೇ. ನೀವು ನಾವೇ ಅಂತ ಒಂದು ಆ ರೀತಿಯಲ್ಲಿ ಅದನ್ನು ನೆನಪು ಮಾಡಕ್ಕೆ ಅಲ್ಲಿ ಇಟ್ಟಿರ್ತಾರೆ ದೇವಾಲಯ. ಸೊ ಆ ರೀತಿಯಲ್ಲಿ, ಸೊ ಅಂದ್ರೆ ಆತ್ಮಕ್ಕೆ ಸಂಪರ್ಕ, ನಮ್ಮ ಆತ್ಮ ಸಂಪರ್ಕ ನಮ್ಗೆ ಅವಾಗವಾಗ ಪರಿಚಯ ಮಾಡಕ್ಕೆ ಇದು. ಇಲ್ಲಾಂದ್ರೆ ಮರೆತು ಏನಾಗತ್ತೆ, ಈ ಪ್ರಾಪಂಚಿಕದಲ್ಲಿ ಪೂರ್ತಿ ನಿಮಗ್ನಮಾಗ್ಬಿಡ್ತೀವಿ. ಇಲ್ಲ ರೋಗ, ನಷ್ಟ, ಕಷ್ಟ, ದುಃಖ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಾಂದ್ರೆ ಸ್ವಲ್ಪ ಇದ್ರೆ ಒಂಥರ ಸ್ಪೀಡ್ ಬ್ರೇಕರ್ ಕೆಲಸ ಮಾಡ್ತಾ ಇರ್ತದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ನಮಸ್ತೆ ಮಧುರಾ ಮೇಡಮ್. ಚೆನ್ನಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು, ಯಾಕೆ ಹೋಗ್ಬಾರ್ದು, ಹೋದ್ರೆ ಅದರಿಂದ ಉಪಯೋಗ ಹೇಗ್ ತಗೊಳ್ಬೇಕು, ಮತ್ ಹೋದವಾಗ ಏನ್ ಮಾಡ್ಬೇಕು. ಯೂಶಲಿ ದೇವಸ್ಥಾನ ಅಂದ್ರೇನೆ ನದಿಗಳ ಸೈಡ್ ಕಟ್ಟಿರ್ತಾರೆ. ಆ ನದಿಗಳು ಬರುವಂತ ಚೈತನ್ಯ, ಬೆಟ್ಟಗಳಿಂದ ಬರೋ ಚೈತನ್ಯ,
ಪ್ರಕೃತಿಯಿಂದ ಬರೋ ಚೈತನ್ಯ. ಆಮೇಲೆ ಆ ದೇವಸ್ಥಾನದ ಮಾದರಿ ಯಾವ ತರ ಕಟ್ಟಿರ್ತಾರೆ, ಆಮೇಲೆ ಆ ಮಧ್ಯದಲ್ಲಿ ದೇವರ ಸ್ಥಾಪನೆ, ಆಮೇಲೆ ಗರ್ಭಗುಡಿ ಸಣ್ಣದಾಗಿರುತ್ತೆ, ಬರೋ ಅಂತ ಚೈತನ್ಯ ಸಂಪೂರ್ಣ ಹೊರಸೂಸುತ್ತೆ, ಎದುರಿಗೆ ನಿಂತ್ಕೊಳ್ಬಾರ್ದು ಅಂತ ಕೂಡ ಹೇಳ್ತಾರೆ. ಅಲ್ಲಿಂದ ಬರೋ ಅಂತ ಅತ್ಯಂತ ಪ್ರಾಣಶಕ್ತಿ ಚೈತನ್ಯ ಜಾಸ್ತಿ ಹರಿಯೋದ್ರಿಂದ ಸೈಡ್ ಅಲ್ಲಿ ನಿಂತ್ಕೊಳ್ಬೇಕಂತ ಕೂಡ ಹೇಳ್ತಾರೆ. ಆಮೇಲೆ ಆ ಪ್ರಶಾಂತವಾದ ವಾತಾವರಣದಲ್ಲಿ ಹೋದವಾಗ ಅಲ್ಲಿ ಒಂದು ನೀವ್ ಹೇಳ್ದಾಗೆ ಆ ಘಂಟೆ ಶಂಖ ಇದರಿಂದೆಲ್ಲ ಬರೋ ಮಂತ್ರ ಘೋಷಗಳಿಂದ ಆದ ಶುದ್ಧತೆ ಮತ್ತೆ ಆ ಚೈತನ್ಯದಿಂದ ನಮ್ಮೊಳಗೂ ಕೂಡ ಆ ಚೈತನ್ಯ ಸಂಚರಿಸಿ ನಮ್ಮಲ್ಲಿ ಶಾಂತತೆ ಮೂಡಿ ನಮ್ಮಲ್ಲೂ ಸಕಾರಾತ್ಮಕ ಭಾವನೆಗಳು ಮತ್ತೆ ಅನ್ಕೊಂಡಿರೋದೆಲ್ಲ ಆಗುವಂಥದ್ದು ನಾವು ದೇವಸ್ಥಾನದಲ್ಲಿ ಕಾಣ್ತೀವಿ. ತುಂಬಾ ಒಳ್ಳೆ ಟಾಪಿಕ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯಶೋದಾ ಮೇಡಮ್. ನಮಸ್ತೆ ಮಧುರಾ ಮೇಡಮ್. ನಮಸ್ತೆ. ನಮಸ್ತೆ. ಎರಡು ಟಾಪಿಕ್ ಚೆನ್ನಾಗ್ ತಾಂಡಿದ್ರಿ. ಅದು ಮುಂಚೆ ಒಂದ್ ಹೇಳಿದ್ರಿ, ಹೂವಿನ ಬಗ್ಗೆ ಹೇಳಿದ್ರಿ, ಯಾವ ರೀತಿ ಸಮರ್ಪಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದು ದೇವ್ರ ಬಗ್ಗೆನೇ ಇತ್ತು. ಈ ಮಾನಸಿಕವಾಗಿ ಇದು ಒಂಥರ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡ್ಕೊ. ಮಾತಾಡಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು. ಈಗ ದೇವಸ್ಥಾನದಲ್ಲಿ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಎಷ್ಟು ಯಜ್ಞಗಳು ನಡೆದಿರ್ತವೆ ಮೇಡಮ್. ಅಲ್ಲಿ ತುಂಬಾ ಯಜ್ಞಗಳು ಅಂತ ನಡೆದಿರ್ತವೆ. ಆ ವೈಬ್ರೇಷನ್ ಕೂಡ ದೇವಸ್ಥಾನದಲ್ಲಿ ಇರುತ್ತೆ. ಹಂಗಾಗಿನೇ ಹೋದ ತಕ್ಷಣನೇ ಎಲ್ಲಾ ದೇವಸ್ಥಾನದಲ್ಲೂ ಆಗಲ್ಲ, ಕೆಲವೊಂದು ದೇವಸ್ಥಾನದಲ್ಲಿ ತುಂಬಾ ವೈಬ್ರೇಷನ್ ಆಗುತ್ತೆ. ಅದು ಬಹಳ ಅಬ್ಸರ್ವ್ ಮಾಡಿದ್ವಿ ಮೇಡಮ್. ನೀವ್ ಹೇಳಿದ ಅರಳಿ ಮರ ಇರುತ್ತೆ, ಬಿಲ್ಪತ್ರೆ ಮರ ಇರುತ್ತೆ, ಬೇವಿನ ಮರ ಇರುತ್ತೆ. ಪ್ರತಿಯೊಂದು ಮರನೂ ದೇವಸ್ಥಾನದ ಆವರಣದಲ್ಲಿ ಇರೋದ್ರಿಂದ ಅದು ಒಂಥರ ಪಾಸಿಟಿವ್ ಎನರ್ಜಿ ನಮಗೆ ತುಂಬಾ ಕೊಡ್ತಾ ಇರುತ್ತೆ. ಇದರಿಂದನೂ ಕೂಡ ದೇವಸ್ಥಾನಕ್ಕೆ ಹೋದಾಗ ಕೇವಲ 5-10 ನಿಮಿಷನಾದ್ರೂ ಅಲ್ಲಿ ಕೂತು ಧ್ಯಾನ ಮಾಡಿ ಬಂದಾಗ ಮನಸ್ಸಿಗಂತೂ ತುಂಬಾ ತುಂಬಾ ಮುದನೂ ನೀಡುತ್ತೆ, ಸಮಾಧಾನನೂ ಆಗುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದಿರಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಈ ಅಂದ್ರೆ ದೇವಾಲಯನೇ ಧ್ಯಾನಾಲಯ ಚಿಕಿತ್ಸಾಲಯದ ಧ್ಯಾನಾಲಯ. ಅಂದ್ರೆ ಧ್ಯಾನಾಲಯ ಚಿಕಿತ್ಸಾಲಯ ಎರಡಾಗಿ ಯೂಸ್ ಮಾಡ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಲ್ಲಿ ಹೋಗಿ ಚಿಟ್ ಚಾಟ್ ಮಾಡೋದು ಇದೆಲ್ಲ ಬೇಕಾಗಿಲ್ಲ. ಅಲ್ಲಿ ಕೂತ್ಕೋಬೇಕಾಗಿರೋದೇ ಮೌನವಾಗಿ. ಸೊ ಹೌದು. ನಾನು ಇದಕ್ಕೆ ಮುಂಚೆ ಒಂದು ಕ್ಲಾಸ್ ತಗೊಂಡಿದ್ದೆ. ಅಂದ್ರೆ ಈಗ ಮೇಡಮ್ ಹೇಳ್ತಾ ಇರಲ್ಲ, ಹೇಮಾ ಮೇಡಮ್, ಗುಟ್ಟೆ ಬೆಟ್ಟ ಮೇಲೆ ಅಲ್ಲಿ ಎಲ್ಲೋ ಟೆಂಪಲ್ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ದೇವಾಲಯ ನಿರ್ಮಾಣ ಮಾಡಿರ್ತಾರೆ. ಯಾಕಂತಂದ್ರೆ ನಾವು ಕೆಳಗಡೆಯಿಂದ ಮೆಟ್ಟುಗಳು ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡು ಹೋಗುವಾಗ ಆ ಪರಿಶ್ರಮ ಇದೆಯಲ್ಲ, ಅಂದ್ರೆ ದೇಹಕ್ಕೆ ಪರಿಶ್ರಮ ಕೊಡ್ತೀವಲ್ಲ, ಹೋಗ್ತಾ 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 ಏನಾಗತ್ತಂದ್ರೆ ಪೂರ್ತಿ ನಮ್ಮ ಮನಸ್ಸು ಶೂನ್ಯ ಆಗ್ಬಿಡ್ತದೆ. ಮೇಲೆ ಹೋಗೋ ಮಟ್ಟಿಗೆ ಮನಸ್ಸು ಶೂನ್ಯ. ಯಾಕಂದ್ರೆ ದೇಹದ ಒತ್ತಡ ಜಾಸ್ತಿ ಆಗತ್ತಲ್ಲ, ಅವಾಗ ಏನಿದ್ರು ಇನ್ನು ಏನು ಯೋಚನೆಗಳು ಮಾಡೋಕ್ಕೆ ಅವಕಾಶ ಕೊಡಲ್ಲ ಅದು. ಅದಕ್ಕೆ ಹತ್ಕೊಂಡೇ ಬರ್ಬೇಕಂತ ಹೇಳ್ತಾರೆ. ಮೆಟ್ಟಿಗಳು ಹತ್ಕೊಂಡು ಹೋದ್ರೆ ದೇಹ ಮೇಲೆ ಹೋಗೋ ಮಟ್ಟಿಗೆ ಒಂದು ದೇಹಕ್ಕೆ ಪರಿಶ್ರಮ, ಎರಡನೇದು ಮನಸ್ಸು ಶೂನ್ಯ. ಮನಸ್ಸು ಶೂನ್ಯ ಆಗಿದ ತಕ್ಷಣವೇ, ಅಲ್ಲಿಗೆ ಹೋದ ತಕ್ಷಣವೇ ನಿಮ್ಮ ಬ್ರಹ್ಮರಂಧ್ರದಿಂದ ಈ ಕಾಸ್ಮಿಕ್ ಎನರ್ಜಿ ಸುರಿತದೆ. ಅಂದ್ರೆ ಒಂಥರ ಒಳಗಡೆ ಫ್ಲಡ್ ಆಗತ್ತೆ. ಅವಾಗ ತಕ್ಷಣ ಏನಾಗತ್ತಂದ್ರೆ ಕೆಳಗಡೆ ಮೂಲಾಧಾರದಿಂದ ಮೇಲೆ ಈ ಆಜ್ಞಾ ಚಕ್ರವರೆಗೆ ಎಲ್ಲಾ ಚಕ್ರಗಳು ಸಕ್ರಿಯಗೊಳಿಸ್ಕೊತಾರೆ. ಎಸ್. ಸೊ ಅದು ಅಲ್ಲಿರುವಂತ ಪ್ರಾಮುಖ್ಯತೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಈ ಗಂಟ ಬಾರಿಸ್ತಾರಲ್ಲ, ಅಲ್ಲೇನಾಗತ್ತಂದ್ರೆ ಸೂಕ್ಷ್ಮ ಜೀವಿಗಳೆಲ್ಲ ದೂರ ಹೋಗುತ್ತೆ, ಇಲ್ಲ ಸತ್ತು ಹೋಗುತ್ತೆ. ಅಂದ್ರೆ ಆ ಫ್ರೀಕ್ವೆನ್ಸಿಗೆ ಅಲ್ಲಿರುವಂತ ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಿಗಳು ಯಾವುದು ಇರೋದಿಲ್ಲ. ಗಂಟ ಬಾರಿಸೋದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಮತ್ತೆ ನಾವು ಒಳಗಡೆ ಹೋಗ್ತೀವಿ. ಒಳಗಡೆ ಹೋಗಿ ಅಂದ್ರೆ ಆ ಮೂರ್ತಿಯನ್ನು ಸ್ವಲ್ಪ ದರ್ಶನ ಮಾಡಿಕೊಂಡು, ಇಲ್ಲಾಂದ್ರೆ ಅವರು ನೋಡ್ತಾ ಇರ್ತಾರೆ ಅಲ್ಲಿ ಒಂದು ಒಂದು ಇದು ಶಟಕೋಪ ಅಂತ ಇರ್ತಾರೆ, ಇಲ್ಲಿ ತಲೆ ಮೇಲೆ ಇಡ್ತಾರೆ ನೋಡಿ. ಅದನ್ನು ಸಹ ಏನಿಡ್ತಾರೆ ಆ ಗರ್ಭಗುಡಿಯಲ್ಲಿ ಆ ಮೂರ್ತಿ ಪಕ್ಕದಲ್ಲಿ ಇಡುವಾಗ ಈ ಮಂತ್ರ ವೈಬ್ರೇಷನ್ಸ್ ಎಲ್ಲ ಮಾಡಿ 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 ಮೇಲೆಯಿಂದ ಕಾಸ್ಮಿಕ್ ಎನರ್ಜಿ, ಇವರು ಮಂತ್ರದ ಶಕ್ತಿ ಅಂದ್ರೆ ಸೌಂಡ್ ಎನರ್ಜಿ ವೈಬ್ರೇಷನ್ಸ್ ಅದನ್ನು ಸಹ ಅದು ಸ್ವೀಕಾರ ಮಾಡಿರ್ತದೆ. ಅದು ಒಂಥರ ಪಿರಮಿಡ್ ತರನೇ ಇರ್ತದೆ ನೋಡ್ಕೊಳ್ಬೇಕಂದ್ರೆ. ಒಂದು ನೇರವಾಗಿ ಇಲ್ಲಿ ಇಡ್ತಾರೆ. ನಿಮ್ಮ ಬ್ರಹ್ಮರಂಧ್ರವನ್ನು ಮತ್ತೆ ಉತ್ತೇಜನ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲಿ. ಇಷ್ಟೆಲ್ಲ ಪ್ರಾಮುಖ್ಯತೆ ಒಂದೊಂದು ನೋಡಿದ್ರೆ ತುಂಬಾ ಮೈನ್ಯೂಟ್ ಆಗಿ ಅರ್ಥ ಮಾಡ್ಕೋಬಹುದು ನಾವು. ಅರ್ಥ ಆಯ್ತಾ?
ಆ ರೀತಿಯಲ್ಲಿ. ಸೊ ಮತ್ತೆ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀವಿ ಅಲ್ವಾ, ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀವಿ. ಸೊ ಅಲ್ಲಿನೂ ಅಷ್ಟೇ. ಸೊ ನಾವು ಸುತ್ತಾ ಇದ್ವಿ ಅಂದರೆ ಪೂರ್ತಿ ನೋ ಮೈಂಡ್ ಸ್ಟೇಟಲ್ಲೇ ಸುತ್ತಬೇಕಾಗತ್ತೆ. ಓಕೆ, ಯಾವುದೇ ಆಲೋಚನೆಗಳು ಸಂಕಲ್ಪಗಳು ಏನು ಬೇಕಾಗಿಲ್ಲ, ಜಸ್ಟ್ ನೋ ಮೈಂಡ್, ಅದರಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರಬೇಕಾಗತ್ತೆ. ಸೊ ಅವಾಗ ಅತ್ಯಂತ ವಿಶ್ವಶಕ್ತಿ ನಾವು ತಗೊಂತೀವಿ ಆಟೋಮೆಟಿಕ್ ಆಗಿ. ಸೊ ದೆನ್ ಅಲ್ಲಿಗೆ ಹೋಗಿ ಒಂದು ಕಡೆ ಕೂತ್ಕೊಂಡಿದ್ರೆ ಒಂದು ಮೂಲದಲ್ಲಿ ಒಂದು ಪಕ್ಕದಲ್ಲಿ ಕಾರ್ನಲ್ಲಿ ಕೂತ್ಕೋಬೇಕಷ್ಟೇ, ಯಾವುದೂ ಮಾತುಗಳು ಇರಬಾರ್ದು, ಶೂನ್ಯದಲ್ಲೇ ಇರಬೇಕಾಗತ್ತೆ. ಅವಾಗ ಶೂನ್ಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಮೇಯ್ನ್ ದೇವಾಲಯದಲ್ಲಿರೋದು ಧ್ಯಾನಾಲಯ, ಅಂದರೆ ಧ್ಯಾನಾಲಯ ಥರ, ಅಂದರೆ ಧ್ಯಾನ ಮಾಡೋಕ್ಕೆ ಅಲ್ಲಿ ಹೋಗ್ಬೇಕಾಗಿದೆ. ಅಲ್ಲಿ ನಿಶ್ಶಬ್ದವಾಗಿ ಕೂತ್ಕೊಂಡು ಧ್ಯಾನ ಯಾರು ಮಾಡ್ತಾರೋ ಅಲ್ಲಿ ಇರುವಂಥ ಶಕ್ತಿ ಸಂಪೂರ್ಣವಾಗಿ ಸಂಗ್ರಹಣ ಮಾಡ್ಕೊತಾರೋ ಅಲ್ಲೇನಾಗುತ್ತೆ, ನಿಮ್ಮ ಇಡೀ ದೇಹವೇ ಸ್ವಚ್ಛಗೊಳಿಸ್ಕೊತದೆ. ಅಷ್ಟು ಇಂಪಾರ್ಟೆನ್ಸ್ ಅದಕ್ಕಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ ರೀತಿಯಲ್ಲಿ ಈ ಧ್ವಜಸ್ತಂಭ ಅಂತ ಇದೆ. ಆ ಧ್ವಜಸ್ತಂಭ ಹೇಗಂದರೆ ನಮ್ಮ ಸ್ಪೈನಲ್ ಕಾರ್ಡ್ ಇದೆಯಾ, ಸೊ ಇದು ಸ್ಪೈನಲ್ ಕಾರ್ಡ್ ಅಂದರೆ ಈ ಬೆನ್ನು ಮೂಲೆ, ಆ ಥರ ಬೆನ್ನು ಮೂಲೆಯಲ್ಲಿ ಎಲ್ಲ ಚಕ್ರಗಳಿರ್ತದಲ್ಲ, ಅದೇ ರೀತಿಯಲ್ಲಿ ಧ್ವಜಸ್ತಂಭನೂ ಅಲ್ಲಿ ನಮಗೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದರ ಅರ್ಥ ಏನಂತಂದರೆ ಆ ರೀತಿಯಲ್ಲಿ. ಸೊ ಈ ಧ್ವಜಸ್ತಂಭ ಹೇಗೆಯೋ ನಮ್ಮ ದೇಹದಲ್ಲಿ ನಮಗಿರುವಂಥ ಈ ಬೆನ್ನು ಮೂಲೆನೂ ಸೇಮ್, ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ. ಸೊ ನಾವು ಚಪ್ಪಲು ಒಂದು ಕಡೆ ಬಿಟ್ಬಿಡೋದು, ನೀಟಾಗಿ ಕಾಲು ತೊಲಿಯೋದು. ಯಾಕಂದರೆ ನಾವು ನಕಾರಾತ್ಮವನ್ನು ಎತ್ಕೊಂಡು ಬಂದಿರ್ತೀವಿ ಆಚೆ ಕಡೆಯಿಂದ, ಅದನ್ನು ಸ್ವಲ್ಪ ತೊಲಿಯು ಮತ್ತೆ ಒಳಗಡೆ ಹೋಗ್ಬೇಕಾಗತ್ತೆ ಆ ರೀತಿಯಲ್ಲಿ. ಸೊ ಎಷ್ಟು ಇದೆ ಅಂದರೆ ಹೇಳ್ತಾ ಹೋದರೆ ಒಂದೊಂದೊಂದೊಂದೊಂದು ತುಂಬ ಬಿಡಿ ಬಿಡಿಯಲ್ಲಿದೆ, ಬಿಡಿಸಿ ಹೇಳಿದ್ರೆ ತುಂಬ ಇದೆ ಇದರಲ್ಲಿ. ಹೌದು. ಎಸ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಥ್ಯಾಂಕ್ ಯು. ಯಶೋಧ ಮೇಡಮ್. ಯಶೋಧ ಮೇಡಮ್ ಆಯ್ತಲ್ಲ, ನೆಕ್ಸ್ಟ್ ವೆಂಕಟರಮಣ ಸರ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್ ಅವರ, ಮಧುರ ಮೇಡಮ್. ತುಂಬಾ ಯು. ಅದ್ಭುತವಾದ ನಮಸ್ತೆ ವಿಷಯ, ಸರ್. ನಮಸ್ತೆ. ತುಂಬಾ ಅದ್ಭುತವಾದ ವಿಷಯನ ಹೇಳಿದ್ದೀರಾ. ದೇವಸ್ಥಾನ Thank you, ಇರೋದು sir. ಏನಕ್ಕೆ ನಾವ್ ಯಾಕೆ ಹೋಗ್ಬೇಕು ಅನ್ನೋದನ್ನ ಅರ್ಥ ಮಾಡೋ ರೀತಿ ಹೇಳಿದ್ದೀರಾ. ಆದ್ರೆ ಈಗ ಹಿಂದೆ ಮಾಡಿರುವಂತ ಒಂದು ಹಿಂದಿನವ್ರು ಮಾಡಿರುವಂತ ಒಂದು ಪ್ರಯತ್ನ ದೇವಸ್ಥಾನದ್ದು ತುಂಬಾ ಅದ್ಭುತ. ಅದೇ ಈಗಿನ ದೇವಸ್ಥಾನ ನಡೆಸ್ಕೊಂಡ್ರೆ ಅದು ನಮ್ ಜಾತ್ರೆನೆ. ಈಗ ನಾವ್ ಅಲ್ಲೋಗಿ ಕೂತ್ಕೊಳಕ್ಕೂ ಆಗಲ್ಲ, ಪರಿಸರನೂ ಒಳ್ಳೇದಿಲ್ಲ, ಸುತ್ತು ಅಂಗಡಿಗಳು, ಬಿಸ್ನೆಸ್, ಮತ್ತೆ ಒಳಗಡೆ ಯಾವ ಮರಗಳು ಆಗಲಿ, ಯಾವ್ದು ಪ್ರಕೃತಿಯಾಗಿ ಏನು ಬರಲ್ಲ. ಯಾವ ದರ್ಶನಕ್ಕೆ ಹೋದಾಗ ಕೂಡ ಒಂದು ವಾಯ್ಸ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ ಸರ್ ಬೇಕಾದ್ರೆ. ಬರ್ತಾ ಇಲ್ಲ ಸರ್. ಅಲ್ಲಿ ಕೂತ್ಕೊಳಕ್ ಕೂಡ ಸ್ಥಳ ಇರೋದಿಲ್ಲ. ಬರ್ತಾ ಇದೆ ಮೇಡಮ್? ಬರ್ತಾ ಇದೆ ಸರ್. ಆತರ ಒಂದು ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಈಗ. ದೇವಸ್ಥಾನದಲ್ಲಿ ಹೋದ ತಕ್ಷಣ 1-2 ಸೆಕೆಂಡ್ ಕೂಡ ನಮ್ಗೆ ದರ್ಶನ ಮಾಡಕ್ ಬಿಡೋದಿಲ್ಲ, ಕೂತ್ಕೊಳಕ್ ಸ್ಥಳ ಇರೋದಿಲ್ಲ. ಕೊನೆಗೆ ನಮ್ಮನ್ನ ಆಚೆಗೆ ಬಂದ್ಬಿಟ್ಟು ಆಚೆ ಕಡೆ ಎಲ್ಲ ನಾವು ಕೂತ್ಕೋಬೇಕೆ ಹೊರತು ದೇವಸ್ಥಾನ ಪರಿಸರದಲ್ಲಂತೂ ಕೂತ್ಕೊಳಕ್ ಆಗೋದಿಲ್ಲ. ಈ ರೀತಿಯಾದ ವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಈ ರೀತಿ ವ್ಯವಸ್ಥೆಯಲ್ಲಿ ನಾವು ದೇವಸ್ಥಾನಕ್ಕೆ ಎಷ್ಟು ಹೋಗಿ ಬರೋದು ಒಳ್ಳೇದಾ, ಇಲ್ಲ ಧ್ಯಾನ ಕೇಂದ್ರಗಳು ಒಳ್ಳೇದಾ ಅಂತ ನಿಮ್ಗೊಂದು ಕ್ವಶನ್ ಮೇಡಮ್. ಎರಡೂ ಒಳ್ಳೇದೇನೆ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅಂದ್ರೆ ಒಳಗಡೆ ಜಂಜಾಟ ಇದೆ ಅಂದ್ರೆ ಹೊರಗಡೆ ಮರಗಳೆಲ್ಲ ಇರುತ್ತೆ ಬೇಕಾದಷ್ಟು. ಈ ದೇವಸ್ಥಾನ ಅಂದ್ರೆ ಒಂದ್ ಅರಳಿ ಮರ, ಒಂದ್ ಅಶ್ವತ್ಥ ಮರ ಅಂತೂ ಖಂಡಿತ ಇರುತ್ತೆ, ಅಲ್ಲಿ ಮೆಟ್ಲುಗಳಂತೂ ಖಂಡಿತ ಇರುತ್ತೆ. ಅಲ್ಲಿ ಒಳಗಡೆ ಅಂದ್ರೆ ತುಂಬಾ ಜಂಜಾಟ ಇದೆ, ಅಂದ್ರೆ ತುಂಬಾ ಗಲಾಟೆ ಇದೆ ಅಂದ್ರೆ ಹೊರಗಡೆ ಕುತ್ಕೊಂಡು ಆ ಮೆಟ್ಲ ಹತ್ರ ಕುತ್ಕೋಬಹುದು. ಹೊರಗಡೆ ಜಾಗ ಇರುತ್ತೆ, ಅಥವಾ ಒಂದ್ ಮರ ಇರ್ಬೋದು, ಅಲ್ಲಿ ಕೆಳಗಡೆ ಒಂದ್ 10 ನಿಮಿಷ ಕೂತ್ಕೊಳ್ಳಿ, ಅಲ್ಲೂ ಆ ವೈಬ್ರೇಷನ್ ಇರುತ್ತಲ್ವಾ. ಎಲ್ಲಿ ಮೇಡಮ್ ವೈಬ್ರೇಷನ್ ಅಲ್ಲ, ಅಲ್ಲಿ ಕೂತ್ಕೊಂಡ ಕೂಡ ಸ್ಥಳ ಇರೋದಿಲ್ಲ. ನಡೀರಿ ಆಚೆಗೆ, ಕಂಪ್ಲೀಟ್ ಎಲ್ಲ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲ, ಒಂದೊಂದು ದೇವಸ್ಥಾನದಲ್ಲಿ ಹಾಗಿರುತ್ತೆ ಸರ್, ಎಲ್ಲಾ ದೇವಸ್ಥಾನದಲ್ಲಿ ಆತರ ವ್ಯವಸ್ಥೆ ಇರಲ್ಲ. ಈಗಿನ ದೇವಸ್ಥಾನಗಳೆಲ್ಲ ಬಿಸ್ನೆಸ್ ಕೇಂದ್ರಗಳಾಗ್ಬಿಟ್ಟಿದೆಯಲ್ಲ, ಅದಕ್ಕೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಅಂಟೋನವ್ರೆ, ಸೊ ಈ ಸಮಯದಲ್ಲಿ ಅಲೆ ಟೆಂಪಲ್ ಚೂಸ್ ಮಾಡ್ಕೊಳ್ಳಿ. ಫಾರೆಸ್ಟ್ ಇರುವಂತದ್ದು ಅದಕ್ಕೆ ಹೋಗಿ ಸಾಕು. ಓಕೆ, ಮಿಕ್ಕಿದೆಲ್ಲ ಬಿಡಿ. ಓಕೆ, ನಿಮ್ಮ ಮನೇನೆ ದೇವಾಲಯ, ಧ್ಯಾನ ಅಷ್ಟೇ. ಓಕೆ, ಅದ್ಭುತ ಪಿರಮಿಡ್ ಇಟ್ಕೊಂಡು ಒಂದು ಕಡೆ ಕೂತ್ಕೊಂಡು ನಿಶ್ಶಬ್ದದಲ್ಲಿ ಧ್ಯಾನ ಮಾಡಿದ್ರೆ ಸಾಕು. ಓಕೆ, ನೀವು ಕನೆಕ್ಟ್ ಮಾಡ್ಕೋಬಹುದು ಈಸಿಯಾಗಿ, ನಿಮ್ಮ ಆತ್ಮದ ಸಂಪರ್ಕ ಸಿಗತ್ತೆ, ಅದು ಸಾಕು. ಆದರೆ ನಿಮಗೆ ಇನ್ನು ಸ್ವಲ್ಪ ಶಕ್ತಿ ಹೆಚ್ಚು ಮಾಡ್ಕೋಬೇಕು, ಆ ವಾತಾವರಣ ಬೇಕಂದ್ರೆ ಗೋ ಟು ದ ಫಾರೆಸ್ಟ್ ಅಲ್ಲಿರುವಂಥ ಟೆಂಪಲ್ಸ್ ಯಾವುದೇ ಕಲ್ಮಶ ಆಗೋದಿಲ್ಲ. ಓಕೆ, ಸೊ ಮಿಕ್ಕಿದ ಟೆಂಪಲ್ಸ್ ಅಲ್ಲಿ ನೀವು ಹೇಳಿದ ಕರೆಕ್ಟು.
ಅಲ್ಲಿಗೆ ಹೋದ್ರೆ ನಿಮಗೆ ನೋಡೋದೇ ಓನ್ಲಿ ಒಂಥರ ವ್ಯಾಪಾರ ಸಂಬಂಧಗಳಾಗಿದೆ ಈಗಾಗಲೇ. ಸೊ ಅಲ್ಲಿ ದುಡ್ಡು ಕೊಡ್ತಾ ಇರ್ತಾರೆ, ಅರ್ಚನೆ ಮಾಡ್ಕೊತಾ ಇರ್ತಾರೆ. ಇನ್ನೊಂದ್ ಕಡೆ ದುಡ್ಡಿದ್ರೆ ಆಮ್, ಪೂಜಾರಿ ಬಂದು ಮಾತಾಡ್ತಾ ಇರ್ತಾರೆ. ಇವೆಲ್ಲ ಜಾಸ್ತಿ ಅಲ್ವಾ? ಸೊ ಇಂಥ ಪ್ಲೇಸಸ್ ಹೋದ್ರೆ ಅಂದ್ರೆ ಎಸ್ಪೆಷಲಿ ಫಾರೆಸ್ಟ್ ಅಲ್ಲಿ ಇರೋದು, ಅರಣ್ಯ ಪ್ರಾಂತ ಇರುವಂತ ಇದಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿರ್ತದೆ. ಎನರ್ಜಿ ಮತ್ತೆ ವೈಬ್ರೇಷನ್ಸು ಅಲ್ಲಿ ಕಲ್ಮಶ ಇರೋದಿಲ್ಲ. ಅಲ್ಲಿರುವಂಥ ವ್ಯಕ್ತಿಗಳು ಸಹ ಪೂರ್ಣವಾಗಿ ಸ್ವಚ್ಛವಾಗಿರ್ತಾರೆ. ಸೊ ನಮಗೂ ಸಹ ಆ ವೈಬ್ರೇಷನ್ಸು ಮುಟ್ಟತ್ತೆ. ಸೊ ತುಂಬಾ ಒಳ್ಳೆ ಫೀಲಿಂಗು, ಒಳ್ಳೆ ದರ್ಶನ ಆಗಲಿ, ಮತ್ತೆ ನಮಗೂ ಸಿಗುವಂಥ ಶಕ್ತಿ ಆಗಲಿ, ನಮ್ಮ ಮನಸ್ಸು ನಿರ್ಮಲಗೊಳಿಸ್ಕೊಳ್ಳೋದು, ನಿಚ್ಚಲಗೊಳಿಸ್ಕೊಳ್ಳೋದು ಅತಿ ಸುಲಭವಾಗಿ ಆಗತ್ತೆ ಅಲ್ಲಿ. ಓಕೆ, ಥ್ಯಾಂಕ್ ಯು ಗುರುಜಿ. ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಒಂದು ಪ್ರಕಟಣೆ ಮಾಡೋಣ. ಇವತ್ತು ನಾಳೆಯಿಂದ ನಮ್ದು ಹೊಸ ಬ್ಯಾಚ್ 11:30 ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹೌದು. ಎಲ್ಲ ಧ್ಯಾನ ಮಿತ್ರರು ಆ ಬ್ಯಾಚ್ ಅಲ್ಲಿ ಪಾಲ್ಗೊಳ್ಬೇಕು. ಈಗ ನಾವು ಅದು 6ನೇ ಬ್ಯಾಚು 11 ಗಂಟೆಯಿಂದ 11:30 12ವರೆಗೆ 1 ಗಂಟೆ ಸಮಯ ಸಂಗೀತದ ಧ್ಯಾನ ಇರ್ತದೆ. ಮತ್ತೆ 3 ಗಂಟೆಗೆ ಒಂದು ಬ್ಯಾಚ್ ಕಮೆನ್ಸ್ ಆಗ್ತಾ ಇದೆ. ಅದು 23ನೇ ಬ್ಯಾಚು. ದಯವಿಟ್ಟು ಎಲ್ಲರೂ ಆ ಬ್ಯಾಚ್ಗಳಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀನಿ. ಎಲ್ಲಾ ಆತ್ಮ ಬಂಧುಗಳು ತಪ್ಪದಿರ ಬ್ಯಾಚ್ಗಳನ್ನ ಅಟೆಂಡ್ ಮಾಡಿ ಈ ಒಂದು ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಥ್ಯಾಂಕ್ ಯು ಮೇಡಮ್. ಎಸ್. ಸೊ ಮಿತ್ರರೇ, ಎಲ್ಲರೂ ಕೇಳಿಸ್ಕೊಂಡಿದ್ರಲ್ಲ ಈಗ ಸರ್ ವೆಂಕಟರಮಣ್ ಸರ್ ಅಂತ 11:30 ಅಂದ್ರೆ 11ವರೆಗೆ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ಪೂರ್ಣ ಧ್ಯಾನ ಅಷ್ಟೇ, ಅದರಲ್ಲಿ ಯಾವುದೇ ಚರ್ಚೆಗಳಿರೋದಿಲ್ಲ. ಪೂರ್ಣ ಧ್ಯಾನ. ಮತ್ತೆ ನಿಮ್ಗೆ ಸಂಶಯಗಳಿದ್ರೆ ಪ್ರತಿ ಶನಿವಾರ ಒಂದು ಪ್ರತ್ಯೇಕ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾರೆ. ಆ ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ನೀವು ವಿಶೇಷ ಕಾರ್ಯಕ್ರಮ ಹೇಗೆ ನಾವು ಬೇರೆ ಕ್ಲಾಸ್ ಅಲ್ಲಿ ಅಟೆಂಡ್ ಆಗ್ತೀವಲ್ಲ ಅದೇ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ರೀತಿಯಲ್ಲಿ ವೆಂಕಟರಮಣ ಸರ್ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ 11:30 12:30 ಯಾರು ಮಿಸ್ ಮಾಡದೆ ತಪ್ಪದೆ ಪೂರ್ಣ ಧ್ಯಾನದಲ್ಲಿ ಭಾಗವಹಿಸಿ ದಯವಿಟ್ಟು ಎಲ್ಲರಿಗೂ ಇದು. ಸೊ ಮತ್ತೆ ಒಂದ್ಸರಿ ತಿಳಿಸ್ಕೊಡ್ತಾ ಇದ್ವಿ, ನೀವು ಸಮಯ ಇದೆ ಅಂತ ಅಂದ್ರೆ ಅದು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಅಲ್ಲಿ ನಮ್ಮ ವೆಂಕಟರಮಣ ಗುರುಗಳು ಅಲ್ಲಿ ಇರ್ತಾರೆ. ಸೊ ತುಂಬಾ ಅದ್ಭುತವಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಅವರು ಅದ್ಭುತವಾದ ರೀತಿಯಲ್ಲಿ ಧ್ಯಾನ ಮಾಡಿಸ್ತಾ ಇದ್ದಾರೆ. ಓಕೆ, ಸೊ ಈಸ್ ಪುಟಿಂಗ್ ಆಲ್ ಇಸ್ ಎನರ್ಜಿ, ಅವರ ಶಕ್ತಿನ ತುಂಬುತ್ತಾ ಇದ್ದಾರೆ ಅಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ರೈಟ್. ಸೊ ಇದೆಲ್ಲ ನೋಟ್ ಮಾಡ್ಕೊಳ್ಳಿ, ಎಲ್ಲರೂ ತಪ್ಪದೆ ಭಾಗವಹಿಸಿ. ಹೊಸಬರಿದ್ರೆ ಇಲ್ಲಿ ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಯಾರ್ಯಾರಿಗೆ ಅವಕಾಶ ಇದೆಯೋ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಧ್ಯಾನ ಮಾಡಿ. ಅಷ್ಟೇ, 1 ಗಂಟೆ ಧ್ಯಾನ ಮಾಡಿ. ನಿಮಗೆ ಆ ರೀತಿಯಲ್ಲೇ ಬೆಳಗ್ಗೆ 40 ನಿಮಿಷ, ಮತ್ತೆ 1 ಗಂಟೆ, ಮತ್ತೆ ಸಾಯಂಕಾಲ ಒಂದು 40 ನಿಮಿಷ, 3ರಿಂದ 4:15. ಗೀತಾ ಮೇಡಮ್ ಇದ್ರೆ ಅವರು ಮತ್ತೆ ಒಂದ್ಸರಿ ಎಲ್ಲರೂ ಇನ್ವೈಟ್ ಮಾಡ್ತಾರೆ. ಸೊ ಗೀತಾ ಮೇಡಮ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ದೆನ್ ನೆಕ್ಸ್ಟ್ ನೈಟ್ 9 to 10 ಅದು ಆಲ್ರೆಡಿ ಈಗಾಗಲೇ ನಡೀತಾ ಇದೆ. August 16th ಕ್ಲೋಸ್ ಆಗುತ್ತೆ ಅದು. ಸೊ ಅಲ್ಲಿ ಸಹ ನಿಮಗೆ ಒಂದು 40 ನಿಮಿಷ ಧ್ಯಾನ. ಎಲ್ಲಿ ಹೋದ್ರೂ 40 ನಿಮಿಷ ಮಿನಿಮಮ್. ಅವಾಗ ಬೆಳಗ್ಗೆ 40 ನಿಮಿಷ, ಮತ್ತೆ 1 ಗಂಟೆ, ಮತ್ತೆ 40 ನಿಮಿಷ, ಮತ್ತು 40 ನಿಮಿಷ ನೋಡ್ಕೊಳ್ಳಿ. ಸೊ ಅಲ್ಲಿ ಸುಮಾರು ನಿಮಗೆ ಹತ್ರ ಒಂದು 3 hours ಮೇಲೇನೆ ಸಿಗತ್ತೆ ಧ್ಯಾನ. ಸೊ ಅದಕ್ಕೋಸ್ಕರ ಇದೆಲ್ಲ ಕಾರ್ಯಕ್ರಮಗಳು ಪ್ರತಿಯೊಬ್ಬರು ಭಾಗವಹಿಸಿ. ಸೊ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿ, ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿ. ಬೇಗ ನಿಮ್ಮಲ್ಲಿ ಬರುವಂತ ಆ ಆತ್ಮದ ಪುರೋಗತಿ ಆಗಲಿ, ವಿಕಾಸ ಆಗಲಿ ತುಂಬಾ ಚೆನ್ನಾಗಿ ಆಗ್ತದೆ. ಓಕೆ, ರೈಟ್. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ರೇವತಿ ಮೇಡಮ್. ರೇವತಿ ಮೇಡಮ್. ನಮಸ್ತೆ ಗುರುಜಿ, ಹಾಗೆ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ತೆ. ಮಧುರಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕಂತಂದ್ರೆ ಈ ಧ್ಯಾನಕ್ಕೆ ಬರುವ ಮೊದ್ಲು ನಮ್ದು ಒಂದೇ ಒಂದು ಇದಿದ್ದಂದ್ರೆ ದೇವಸ್ಥಾನಕ್ಕೆ ಹೋದಾಗ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳತಕ್ಕಂಥದ್ದು ಅಥವಾ ಪ್ರೇಯರ್ ಮಾಡತಕ್ಕಂಥದ್ದು. ಆಮೇಲೆ ದರ್ಶನ ಆದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳತಕ್ಕಂಥದ್ದು. ಇದು ಒಂದು ಧ್ಯಾನ ಫಾರ್ಮ್ ನಲ್ಲೇ ಹೋಗ್ತಾ ಇತ್ತು ಆಕ್ಚುಲಿ. ಯಾವಾಗ ನಮ್ಗೆ ಈ ಧ್ಯಾನದ ಬಗ್ಗೆ ಜ್ಞಾನ ಇರ್ಲಿಲ್ಲ, ಬಟ್ ದೇವಸ್ಥಾನದಲ್ಲಿ ಅದು ಅಷ್ಟು ಬರ್ತಾ ಇತ್ತು. ನಾವು ದೇವಸ್ಥಾನದಲ್ಲಿ ಏನು ಪ್ರೇ ಮಾಡ್ಕೊಳ್ತಾರೆ ಅದು ಮುಖ್ಯ ಅಲ್ಲ. ನಾವು ಹೊತ್ತು ಕಣ್ಣು ಮುಚ್ಕೊಂಡು ಕೂತಿರ್ತೇವಲ್ಲ, ಅವಾಗ ನಮ್ಗೆ ನಿಜವಾಗ್ಲೂ ಮನ್ಸು ಬಹಳ, ದೇವಸ್ಥಾನಕ್ಕೆ ಹೋಗಿ ಬಂದಾಗ ಇವತ್ತು ಬಹಳ ಶಾಂತ ಆಯ್ತು ಮನ್ಸು ಅಂತ ಹೇಳ್ಕೊಂಡು ನಮ್ಮ ಮನ್ಸಲ್ಲೇ ನಾವು ಹೇಳ್ಕೊಳ್ತೇವೆ, ಅಥವಾ ಇತರರೊಟ್ಟಿಗೆ ಸಹ ಶೇರ್ ಮಾಡ್ಕೊಳ್ಳತಕ್ಕಂಥದ್ದು. ಜೊತೆಗೆ ಆ ಗಂಟೆ ಬಾರಿಸ್ತಕ್ಕಂಥದ್ದು, ಆ ಗಂಟೆ ಅಡಿಯಲ್ಲಿ ಆ ಗಂಟೆದು ಶಬ್ದ ಆಗೋವರೆಗೆ ಅದ್ರ ಕೆಳಗೆ ನಿಂತ್ಕೊಳ್ಳತಕ್ಕಂಥದ್ದು, ತೀರ್ಥವನ್ನ ತಗೊಳತಕ್ಕಂಥದ್ದು. ಯಾಕಂದ್ರೆ ಅದರಲ್ಲಿರೋದು ತುಳಸಿ ಅಥವಾ ಬಿಲ್ವಪತ್ರೆ ಎಲ್ಲವೂ ಸಹ ಒಂಥರ ಪಾಸಿಟಿವ್ ನಮಗೆ ಸಿಗತಕ್ಕಂಥದ್ದು ಅಂತ. ಇನ್ನೊಂದೇನು ಅಂತಂದ್ರೆ
ಈ ದೇವರೆಲ್ಲೂ ಸಹ ಒಳ್ಳೆ ಜಾಗದಲ್ಲಿ ಕೂತಿದ್ದಾರೆ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಗುಡ್ಡ ಬೆಟ್ಟ ಅಥವಾ ಪ್ರಶಾಂತವಾದ ಜಾಗ, ಈಗ ಕೆಲವು ಕಡೆ ಸಿಟಿ ಮಧ್ಯದಲ್ಲಿ ರೋಡ್ ಸೈಡ್ ಎಲ್ಲ ಇದೆ, ಬಟ್ ನಾವು ಹೋಗುವಾಗ ಅಂತ ಕಡೆನೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಎಲ್ಲ ತರದ ಎನರ್ಜಿ ನಮಗೆ ಸಿಗುತ್ತೆ. ಪ್ರಕೃತಿಯ ಟೋಟಲ್ ಒಂದು ಪಾಸಿಟಿವ್ ಎನರ್ಜಿ ಇದೆ ಅದು. ವೆಂಕಟರಮಣ ಸರ್ ಹೇಳಿದಾಗೆ ಈಗಿನ ದೇವಸ್ಥಾನದ ಪರಿಸ್ಥಿತಿನೇ ಬೇರೆ, ಆದ್ರೆ ಅದರಲ್ಲೂ ಸಹ ನಾವು ಹಳ್ಳಿಗಾಡುಗಳಲ್ಲಿ ಒಳ್ಳೆ ಒಳ್ಳೆಯ ದೇವಸ್ಥಾನ, ಪ್ರಶಾಂತವಾಗಿರೋ ದೇವಸ್ಥಾನಗಳನ್ನ ನಾವು ಕಾಣಬಹುದು. ನಾವು ಆಕ್ಚುಲಿ ಸೆಲೆಕ್ಟ್ ಮಾಡೋದ್ರಲ್ಲಿ ಇದೆ. ನಾವು ಈಗ ತಿರುಪತಿಗೆ ಎಲ್ಲ ಜನ ಹೋಗ್ತಾರೆ ಅಂತ ಹೇಳ್ಕೊಂಡು ಲಕ್ಷ ಗಟ್ಲೆ ನಾವು ಸಹ ಹೋಗತಕ್ಕಂಥದ್ದು, ಅಥವಾ ಇನ್ನೊಂದೆಲ್ಲೋ ಜಾತ್ರೆ ಆಗುತ್ತೆ ಆಗ ನಮಗೆ ಆ ತರ ಕಾನ್ಸಂಟ್ರೇಷನ್ ಸಿಗುದಿಲ್ಲ, ಆ ತರದ್ದು ಒಂದು ಮನಶಾಂತಿ ಸಿಗಲ್ಲ. ಆದ್ರೆ ಸಾಕಷ್ಟು ದೇವಸ್ಥಾನಗಳು ಇದ್ದಾವೆ ಕಾಡು ಮಧ್ಯದಲ್ಲಿ, ಗುಡ್ಡೆಯ ಮೇಲೆ ಎಲ್ಲ. ಇನ್ನೊಂದೇನು ಅಂತಂದ್ರೆ, ಈ ಗುಡ್ಡೆಯ ಮೇಲೆ ಇರತಕ್ಕಂಥ ದೇವಸ್ಥಾನಕ್ಕೆ ನಾವು ಹೋದಾಗ ನಾವೇನು ಈಗ ಹೇಳಿದ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ನಾವಲ್ಲಿ ಬೆಟ್ಟ ಹತ್ತತಕ್ಕಂಥ ಎನರ್ಜಿ, ಎಲ್ಲರೂ ಒಟ್ಟಿಗೆ ಹೋಗತಕ್ಕಂಥದ್ದು. ಆಮೇಲೆ ಅಲ್ಲಿಗೆ ಹೋದಾಗ ನಿಜವಾಗ್ಲೂ ನಮ್ಮ ಈಗೋ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಆ ಇಕ್ಕಿಗಾಯಿ ಬುಕ್ಕಲ್ಲಿ ಹೇಳ್ತಾರಲ್ಲ, ಸ್ಕೀ ಬಗ್ಗೆ ಅವರು ಉದಾಹರಣೆಯನ್ನ ಕೊಡ್ತಾರೆ. ಐಸಿನ ಮೇಲೆ ನಡ್ಕೊಂಡು ಹೋದಾಗ ನಮಗೆ ಕಾನ್ಸಂಟ್ರೇಷನ್ ಓನ್ಲಿ ನಾವು ಡೆಸ್ಟಿನೇಷನ್ ಅನ್ನ ರೀಚ್ ಆಗ್ಬೇಕು ಅಂತ, ಅವ್ರಿವ್ರ ಬಗ್ಗೆ ಆಗ್ಲಿ ಇನ್ನೊಂದು ಬಗ್ಗೆ ಆಗ್ಲಿ ಇರುವುದಿಲ್ಲ. ಅದೆಲ್ಲ ನಮ್ಗೆ ಬಹಳ ಬಹಳ ಪಾಸಿಟಿವ್. ಮತ್ತೆ ನಮ್ಮ ಈಗೋ, ಅಹಂಕಾರ ಏನಿದೆಲ್ಲ ಅದನ್ನ ತಗ್ಗಿಸ್ತಕ್ಕಂಥದ್ದು ಅಂತ. ಆಮೇಲೆ ತುಂಬಾ ದೇವಸ್ಥಾನಗಳು, ಹಳೆ ದೇವಸ್ಥಾನಗಳಲ್ಲಿ ನಾವು ತಲೆ ಬಗ್ಗಿ ಹೋಗ್ಬೇಕು. ಅದು ಯಾಕೆ ಅಂತಂದ್ರೆ ಅದು ಸಹ ನಮ್ಮ ಈಗೋವನ್ನ ಕಡಿಮೆ ಮಾಡ್ತದೆ. ನಾನು ಅಹಂಕಾರದಲ್ಲಿ ನೇರ ಹೋಗ್ತದಂದ್ರೆ ತಲೆಗೆ ಗಾಯ ಮಾಡ್ಕೊಂಡು ತಲೆ ಹೊಡ್ಕೊಂಡು ಬಿಡ್ಬೇಕಾಗುತ್ತೆ. ಅದು ಇನ್ನೊಂದೇನಂದ್ರೆ ಒಂಥರ ಈಕ್ವಾಲಿಟಿ ಅಂತ ಹೇಳತಕ್ಕಂಥದ್ದು. ದೇವಸ್ಥಾನದಲ್ಲಿ ಅವ್ರು ಪ್ರಸಾದ ಕೊಡ್ತಾರೆ ಕೆಲವು ಕಡೆ, ಈಗಂತೂ ತುಂಬಾ ದೇವಸ್ಥಾನದಲ್ಲಿ ಊಟಗಳಿದಾವೆ, ಆದ್ರೆ ಎಲ್ಲರೂ ಒಂದೇ ತರ, ಕೆಳಗೆಯ ಚಾಪೆಯ ಮೇಲೆಯ ನೆಲದಲ್ಲಿಯ ಅಥವಾ ಚೇರ್ ಹಾಕಿದಾರ, ಅಲ್ಲಿ ಶ್ರೀಮಂತ ಬಡವ ಅಂತ ಹೇಳತಕ್ಕಂಥ ಯಾವುದೇ ಭಿನ್ನ ಭೇದ ಇಲ್ಲ. ಎಲ್ಲರೂ ಸಹ ಕೊಟ್ಟಂತ ಪ್ರಸಾದವನ್ನ ಇದು ಚೆನ್ನಾಗಿಲ್ಲ, ಇದು ಉಪ್ಪು ಜಾಸ್ತಿ ಹುಳಿ ಜಾಸ್ತಿ ಹೇಳತಕ್ಕಂಥ ಯಾವುದೇ ಪರಿಸ್ಥಿತಿ ಇಲ್ಲ. ಆದ ಕಾರಣ ಆದಷ್ಟು ಜನರ ಮನಸ್ಸಲ್ಲಿ ಪಾಸಿಟಿವ್ ಥಾಟ್, ಪಾಸಿಟಿವ್ ಥಿಂಕಿಂಗ್, ನಾವೆಲ್ಲರೂ ಒಂದೇ ಅನ್ನತಕ್ಕಂತಹ ಭಾವನೆಗಳೆಲ್ಲ ಬರ್ತದೆ. ಅದರಿಂದ ದೇವಸ್ಥಾನಕ್ಕೆ ಹೋಗುದ್ರಲ್ಲಿ ಸಾಕಷ್ಟು ಒಂದು ಪ್ರಯೋಜನವನ್ನ ನಾವು ಪಡ್ಕೊಳ್ತಾರೆ. ಇವತ್ತಿನ ಒಂದು ಅಂಶ ತುಂಬಾ ಚೆನ್ನಾಗಿತ್ತು. ನೀವು ದೇವರನ್ನ ನಂಬ್ತಿರೋ ಬಿಡ್ತಿರೋ, ಹರಕೆ ಹೋಳ್ತಿರೋ ಹಾಕ್ತಿರೋ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಜಾಗದಲ್ಲಿ ಹೋಗಿ ನಮಗೆ ಬರ್ತಕ್ಕಂಥ ಲಾಭ ಇದೆಯಲ್ಲ, ಸಕಾರಾತ್ಮಕ ಒಂದು ಫೀಲಿಂಗ್, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದನ್ನ ಗಮನಕ್ಕೆ ತರ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ 9ರಿಂದ 10 ಸರ್ ತಾವು ಹೇಳಿದ್ರಿ, ಈಗ ಜನ ಬಹಳ ಕಡಿಮೆ ಆಗ್ತಾ ಇದ್ದಾರೆ. 9 ಗಂಟೆಯಿಂದ 10 ಗಂಟೆಗೆ ಕೂತ್ಕೊಳ್ಳೋರು, ಎಲ್ಲ ಧ್ಯಾನಿಗಳು ಕೂತ್ಕೋಬೇಕು ಅಂತ ನಾನು ಹೇಳ್ತೇನೆ. ಇನ್ನೊಂದೇನಂತಂದ್ರೆ, ಬೆಳಿಗ್ಗೆ ಇರೋರು ತುಂಬಾ ಜನ ರಾತ್ರಿ ಕೂತ್ಕೊಳ್ತಾ ಇಲ್ಲ, ಅಲ್ಲ ಕೆಲವರೆಲ್ಲ ಹೊಸಬ್ರೇ ಇದ್ದಾರೆ. ಸೊ ದಯಮಾಡಿ 9ರಿಂದ 10 ಗಂಟೆಗೆ, ಜೊತೆಗೆ ಒಳ್ಳೆ ಒಳ್ಳೆ ಜ್ಞಾನ ಹಂಚಿಕೆನೂ ಆಗ್ತಾ ಇದೆ. ಆದ ಕಾರಣ 9 to 10 ರಾತ್ರಿ ಕೂತ್ಕೊಳ್ಬೇಕು ಅಂತ ನಿನ್ನೆ ನಮ್ಮ ಗ್ರೂಪಲ್ಲಿ ವೆಂಕಟರಮಣ ಸರ್ ಕೆಲವರೆಲ್ಲ ಡಿಸ್ಕಸ್ ಮಾಡಿದ್ದು, ಇದನ್ನ ಜ್ಞಾನ ಫಸ್ಟ್ಗೆ ಹಂಚಿಕೆ ಮಾಡಿ ಮತ್ತೆ ಧ್ಯಾನಕ್ಕೆ ಹೋದ್ರೆ ಹೇಗೆ ಅಂತ. ಬಟ್ ನನ್ಗನ್ಸುತ್ತೆ ಅದು ವರ್ಕೌಟ್ ಆಗುದಿಲ್ಲ. ಯಾಕಂತಂದ್ರೆ ಆವಾಗ್ಲೂ ಏನ್ ಮಾಡ್ತಾರೆ, ಜ್ಞಾನಕ್ಕೆ ಬರುದಿಲ್ಲ, ಧ್ಯಾನದ ಟೈಮಿಗೆ ಬಂದು ಕೂತ್ಕೊಂಡು ಖಾಲಿ ಧ್ಯಾನವನ್ನ ಮಾಡ್ಬಿಟ್ಟು ಮಲಗುವಂತ ಸಾಧ್ಯತೆ ಇದೆ. ಈಗ ಧ್ಯಾನ ಮಾಡಿ ಜ್ಞಾನ ಮಾಡೋದು ಸರಿ ಇದೆ ಅಂತ ನನಗೆ ಅನ್ಸಿತ್ತು, ಆದ್ರೆ ತುಂಬಾ ಜನ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೈಟು ಯಾವ ಟೈಮ್ ಮುಗಿಸ್ತಾ ಇದ್ರಮ್ಮ? ಎವ್ರಿ ಡೇ ಟೈಮ್ ಯಾವ್ದಕ್ಕೂ ಮುಗಿಸ್ತಾ ಇದ್ರ? ಅಲ್ಲ, 10:40-45 ಆಗುತ್ತೆ ಸರ್. ಶೇರಿಂಗ್ ಒಂದು ಸ್ವಲ್ಪ ಅದೇನ್ ಮಾಡೋಣ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಬಿಡೋಣ. ಓಕೆ ಸರ್, ಕಡಿಮೆ ಮಾಡುವ. 10:15 ಕ್ಲೋಸ್ ಮಾಡೋ ತರ ನೋಡ್ಕೊಳ್ಳಿ. ಆದ್ರೂನು ಹ್ಯಾಂಡ್ ರೈಸರ್ಸ್ ಭಾರಿ ಕಮ್ಮಿ ಇಲ್ಲ ಅಂದ್ರೆ ಅದನ್ನೇ ಹೇಳೋದು. ಸೊ ಒಂದು 9:45 ವರೆಗೂ ಧ್ಯಾನ ಮಾಡಿಸಿದ್ರೆ 45 ನಿಮಿಷ ಆಗುತ್ತೆ, ಇಲ್ಲ 9:40 ಆದ್ಮೇಲೆ 20 ನಿಮಿಷ ಅಂತ ಇಟ್ಟಿದ್ವಲ್ಲ ಅಷ್ಟರಲ್ಲೇ ಮುಗಿಸ್ಲಿ. ಯಾವ್ದೇ ಟಾಪಿಕ್ ತಗೊಳ್ಳಿ, ಯಾರೇ ತಗೊಳ್ಳಿ, ಶಾರ್ಟ್ ಆಗೇ ಇಲ್ಲಿ ಪರವಾಗಿಲ್ಲ, ಜಾಸ್ತಿ ಬೇಡ. ಅದ್ರ ಮೇಲೆ ಒಂದು 10 ನಿಮಿಷ ಪ್ರಶ್ನೋತ್ತರ ಕೊಟ್ಬಿಟ್ಟು ಮುಗಿಸಿ, ಸೊ ದಟ್ ಜಾಸ್ತಿ ಜನ ಬರ್ತಾರೆ ಜಾಯ್ನ್ ಆಗಕ್ಕೆ. ಅದನ್ನು ರೂಢಿ ಮಾಡ್ಕೊಳ್ಳಿ. ಸೊ ಈಗ 10:30 10:40 ಕ್ರಾಸ್ ಆದ್ರೆ ಅವಾಗ ಏನಾಗುತ್ತೆ, ಲೇಟ್ ಆಗ್ಬಿಡ್ತದೆ. ಸೊ ಅದನ್ನು ಸ್ವಲ್ಪ ಅದು ಪಾಲನೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಇಲ್ಲಿರುವಂತ ಮಾಸ್ಟರ್ಸ್ಗೂ ಎಲ್ಲರಿಗೂ ಮತ್ತೆ ಏನ್ ಹೇಳ್ತೀವಿ ಅಂದ್ರೆ, ನೈಟು ಧ್ಯಾನ ಮಾಡ್ಕೊಂಡೆ ಮಲಗಿ. ಅದಕ್ಕೂ ಧ್ಯಾನ ಅಂದ್ರೆ ಮಲಗಕ್ ಮುಂಚೆ ಮಾಡುವಂತ ಈ ಧ್ಯಾನ ತುಂಬಾ ಫಲವಂತವಾಗಿ, ತುಂಬಾ ಪವರ್ಫುಲ್ ಆಗಿರುತ್ತೆ. 40 ನಿಮಿಷ ಧ್ಯಾನ ಸಾಮಾನ್ಯ ಅಲ್ಲ, ಅದು ಆಲ್ಮೋಸ್ಟ್ ನಿಮ್ಗೆ 2-3 ಗಂಟೆ ನಿದ್ದೆ ಸಮಾನ ಅದು.
ಕರೆಕ್ಟಾಗಿ ಮಾಡಿದರೆ ಆ 40 ನಿಮಿಷ ಸ್ವಲ್ಪ ಮ್ಯೂಸಿಕಲ್ಲಿ ಸ್ವಲ್ಪ ಶೂನ್ಯ ಧ್ಯಾನ ಮಾಡ್ತೀವಲ್ಲ, ಅದು ಎಷ್ಟು ಅಂದರೆ ಒಂದು 2-3 ಗಂಟೆ ನಿದ್ದೆಗೆ ಸಮಾನ. ಸರಿಯಾದ ರೀತಿಯಲ್ಲಿ ಮಾಡಿದರೆ, ಸರಿಯಾದ ವಿಧಾನದಲ್ಲಿ ಮಾಡಿದರೆ, ಅದಕ್ಕೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಯಾರೇ ತಪ್ಪದೆ. ಸೊ ಇಲ್ಲಿರುವಂಥ ಮಾಸ್ಟರ್ಸ್ ಎಲ್ಲ ಮತ್ತು ನೈಟ್ ಟೈಮು ಎಲ್ಲ ಸೀನಿಯರ್ ಮಾಸ್ಟರ್ಸ್ ಆಗಲಿ ಎಲ್ಲರೂ ಅವಾಗ ನೀವು ಫ್ರೀ ಇರ್ತೀರಾ, ಖಂಡಿತ ಅಲ್ಲಿ ಭಾಗವಹಿಸೋಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಓಕೆ, ರೈಟ್. ಗುರುಜಿ ಒಂದು ಮಾತು ಗುರುಜಿ, ಈ ಬ್ಯಾಚ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಆ 11 ಗಂಟೆ ಬ್ಯಾಚ್ ಅವ್ರು ಕೇಳಿದ್ದು ಅದೇ, ಧ್ಯಾನ ಮಾಡಿದ ತಕ್ಷಣ ನಾವು ಮಲ್ಕೊಳಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೆ ನಮಗೆ 9 ಗಂಟೆ ಬ್ಯಾಚ್ಗೆ ಬರ್ತೀವಿ ಅಂತ ಎಲ್ಲ ಕೇಳಿದ್ರು. ಆವಾಗ ಆ ಕೇಳಿದ್ದಕ್ಕೋಸ್ಕರನೇ ಆ ಬ್ಯಾಚ್ನ ನಾವು ಮಾಡೋಣ ಅಂತ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಆದಷ್ಟು ಧ್ಯಾನ ಜಾಸ್ತಿ ಹೊತ್ತಿದ್ರೆ ತುಂಬಾ ಒಳ್ಳೇದು, ಧ್ಯಾನ ಆದ ತಕ್ಷಣ ಅವ್ರು ಕ್ಲೋಸ್ ಮಾಡಿದ್ರೆ ಅನುಕೂಲ ಅಂತ ಆ ಮಾತನ್ನ ರಾತ್ರಿ ಅದಕ್ಕೆ ಏನು ಮಾಡೋಣ ಅಂದರೆ, ನೀವು ಪರ್ಟಿಕ್ಯುಲರ್ ಸಮಯ ಕೊಡಬೇಕಾಗತ್ತೆ. ಈಗ 9 o'clock ಜ್ಞಾನ ಶುರು ಆದರೆ 9 o'clock ಜ್ಞಾನ ಶುರು ಆದರೆ ಈವನ್ ಸ್ಪೀಕರ್ಸ್ ಯಾರನ್ನ ಬರಬೇಕಂದ್ರೂ ಈಸಿ ಆಗುತ್ತೆ. ಮೊದಲನೇ ಟೈಮಲ್ಲಿ ಅಂದರೆ ಸ್ಟಾರ್ಟಿಂಗ್ ಟೈಮಲ್ಲಿ ಜ್ಞಾನ ಹಂಚಿಕೆ ಆಗಿ ಆಮೇಲೆ ಧ್ಯಾನಕ್ಕೆ ಹೋದ್ರೆ ಯಾರನ್ನ ಸ್ಪೀಕರ್ ಬರಬೇಕಂದ್ರೂ ಆಚೆ ಕಡೆ ಬರ್ತಾರೆ. ಯಾಕಂದ್ರೆ ತುಂಬಾ ಲೇಟ್ ಆದರೆ ಅವರು ಬರೋದು ಕಷ್ಟ ಆಗ್ಬೋದು ಅಂತ ಆ ರೀತಿಯಲ್ಲಿ ನೋಡ್ಕೊಂಡಿದ್ರೆ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಒಂದು 20 ನಿಮಿಷ ಜ್ಞಾನ ಹಂಚಿಕೆ, ಒಂದು 5-10 ನಿಮಿಷ ಪ್ರಶ್ನೋತ್ತರ, ಅದಾದ್ಮೇಲೆ ನೇರವಾಗಿ 10-10ವರೆಗೂ ಧ್ಯಾನ ಮಾಡಿಸಿ ಹಾಗೆ ಬಿಡ್ಬೋದು. ಹಾಗೆ ಧ್ಯಾನ ಆದ್ಮೇಲೆ ಅವರು ಹಾಗೆ ಮಲ್ಕೊಂಡಕ್ಕೆ ಹೋಗ್ತಾರೋ ಆ ರೀತಿಯಲ್ಲಿ ಮಲ್ಗೋರು ಮಲಗುತ್ತಾರೆ, ಇಲ್ಲ ಧ್ಯಾನ ಮತ್ತೆ ಕಂಟಿನ್ಯೂ ಮಾಡೋರು ಹಾಗೆ ಮಾಡ್ತಾ ಹೋಗ್ತಾರೆ. ಅದನ್ನು ಮಾಡ್ಬೋದು. ಆತರ ಮಾಡೋಣ. ಸರ್ ಅದು ನೆಕ್ಸ್ಟ್ ಮಂತ್ ಮಾಡೋಣ ಸರ್. ಈ ಮಂತ್ ಕಂಟಿನ್ಯೂ ಮಾಡಿ. ಹೀಗೆ ನೆಕ್ಸ್ಟ್ ಮಂತ್ ಸರ್ ಇದು 41 ದಿನ ಆದ್ಮೇಲೆ ನೆಕ್ಸ್ಟ್ ಗೆ ಅದನ್ನ ಮಾಡಿ ನೋಡೋಣ. ರೈಟ್, ಖಂಡಿತ. ಅದು ಮೊದಲನೇ 20 ನಿಮಿಷ ಅನ್ಕೊಂಡಿದೀವಲ್ಲ, 20 ನಿಮಿಷ ಪ್ಲಸ್ ಒಂದು 5-10 ನಿಮಿಷ ಪ್ರಶ್ನೋತ್ತರ ಕೊಡಿ. ಅದನ್ನ ಅಲ್ಲಿಗೆ 30 ನಿಮಿಷ ಆಗಿರ್ತದೆ. ನೆಕ್ಸ್ಟ್ ಅಲ್ಲಿಂದ ನೇರವಾಗಿ 9:30 ಇಂದ 10 ವರೆಗೂ 40 ಮಿನಿಟ್ಸ್ ಧ್ಯಾನ ನಿರಂತರ ಆಗಲಿ. ಧ್ಯಾನ ಅಂತೂ 40 ಮಿನಿಟ್ಸ್ ಆಗ್ತಾ ಇದೆ ಸರ್. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಜಗದೀಶ್ ಅವರೇ ನಮಸ್ತೆ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ. ನಮಸ್ತೆ. ಇವತ್ತಿನ ಮಧುರಾ ಮೇಡಮ್ ಅವರು ಮಾಡಿಕೊಂಡ ದೇವಸ್ಥಾನಗಳ ಮಹತ್ವ, ಅಲ್ಲಿರತಕ್ಕಂತ ಎನರ್ಜಿಯನ್ನ ಪಡೆಯೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಈಗ ಹಳ್ಳಿಗಳಲ್ಲೆಲ್ಲ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಬರೀ ಮಾತುಗಳನ್ನೇ ಆಡ್ತಿರ್ತಾರೆ, ಬೇಡದ ವಿಷಯಗಳನ್ನೇ ಮಾತಾಡ್ತಿರ್ತಾರೆ. ದೇವಸ್ಥಾನಕ್ಕೆ ಏಕ್ ಬಂದಿದ್ದೇವಿ ಏನು ಅನ್ನೋದೇ ಮಹತ್ವನೇ ಗೊತ್ತಿಲ್ಲ ಜನಗಳಿಗೆ. ಅದಕ್ಕೆ ನಾನು ಈಗ ಧ್ಯಾನಕ್ಕೆ ಬಂದ್ಮೇಲೆ ನಾನು ದೇವಸ್ಥಾನಗಳಿಗೆ ಹೋಗೋದೇ ಬಿಟ್ಟಿದ್ದೇನೆ. ಇಲ್ಲೇ ಅಲ್ಲಿ ಹೋದ್ರೆ ನಮಗೆ ದೇವರು ಮತ್ತು ದೇವಸ್ಥಾನದ ಮಹತ್ವ ಗೊತ್ತಿದೆ. ಹಾಗಾಗಿ ಅಲ್ಲಿ ಹೋದಾಗ ಏನು ಡಿಸ್ಟರ್ಬೆನ್ಸೇ ಇರುತ್ತೆ, ಜಾಸ್ತಿ ಡಿಸ್ಟರ್ಬೆನ್ಸೇ ಇರುತ್ತೆ. ಕೂತು ಧ್ಯಾನ ಮಾಡೋಕ್ಕಾಗಲ್ಲ. ದೇವ್ರ ದರ್ಶನ ಮಾಡ್ಬೋದು, ಆದ್ರೆ ಧ್ಯಾನ ಮಾಡಕ್ ಆಗಲ್ಲ. ಅಲ್ಲಿ ಜನ ಬರೀ ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಬೇಡವಾದ ವಿಷಯಗಳನ್ನೇ ಮಾತಾಡ್ತಿರ್ತಾರೆ, ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ನಾನು ಧ್ಯಾನಕ್ಕೆ ಬಂದ್ಮೇಲೆ ದೇವಸ್ಥಾನಗಳಿಗೆ, ಇಲ್ಲಿ ಹತ್ತಿರದಲ್ಲಿರೋ ಯಾವ ದೇವಸ್ಥಾನಗಳಿಗೆ, ನಮ್ಮ ಹಳ್ಳಿಯಲ್ಲಿ ಇದಾವೆ ಒಂದು 25-30 ದೇವಸ್ಥಾನ ಇದಾವೆ. 2 ದೇವಸ್ಥಾನ ಮಾತ್ರ ಹಳೆಯ ದೇವಸ್ಥಾನಗಳು ಇದಾವೆ. ಅದೊಂದು 10-15 ಮೆಟ್ಲು ಇದಾವೆ ಅಷ್ಟೇ. ಅದು ಅಷ್ಟು ಹತ್ಕೊಂಡು ಹೋಗಿ ದೇವರ ದರ್ಶನ ಮಾಡ್ಬೋದು. ಅಲ್ಲಿ ಸ್ವಲ್ಪ ಪ್ರಶಾಂತತೆ, ಅಲ್ಲಿ ಧ್ಯಾನ ಮಾಡ್ಬೋದು. ನಾವು ಅದೆಲ್ಲ ಬಿಟ್ಬಿಟ್ಟು ಇವಾಗ ಮನೇಲೆ ಪಿರಮಿಡ್ ಇದೆ, ಅದರಿಂದ ಎಲ್ಲ ಮನೇಲೆ ಧ್ಯಾನ ಮಾಡ್ತೇವೆ. ಬೆಳಗ್ಗೆ ಮತ್ತು ಸಾಯಂಕಾಲ ಧ್ಯಾನ ಮಾಡ್ತಾ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಆಗ್ತಾ ಇದೆ. ಬೇರೆ ಕಡೆ ಹೋಗ್ಬೇಕಂದ್ರೆ ದೂರ ಹೋಗ್ಬೇಕು, ಒಂದಿನ ಅದಕ್ಕಾಗಿ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಪ್ರಶಾಂತವಾದ ದೇವಸ್ಥಾನಗಳು ಸಿಗ್ಬೇಕಂದ್ರೆ ದೂರ ಹೋಗ್ಬೇಕು, ನಾವು 100 ಕಿಲೋಮೀಟರ್ ದೂರ ಹೋದ್ರೆ ಸಿಗುತ್ತೆ. ಹಾಗಾಗಿ ಹೋಗಕ್ಕಾಗಲ್ಲ. ಒಂದು ತಿಂಗಳಲ್ಲಿ 1 ದಿನ ಹೋಗ್ಬೋದು, ಅಥವಾ 2 ತಿಂಗಳು 3 ತಿಂಗಳು ಬೇಕಾದ್ರೂ ಹೋಗ್ಬೋದು. ಅದ್ ಬಿಟ್ರೆ ದೇವಸ್ಥಾನಕ್ಕೆ, ಇಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಇವಾಗ. ಮನೇಲೆ ನಾವೆಲ್ಲ ಧ್ಯಾನ ಮಾಡ್ಕೊಂಡು ಆರಾಮಾಗಿದ್ದೇವೆ ಸರ್. ಒಳ್ಳೆ ವಿಷಯ ತಿಳಿಸ್ಕೊಟ್ರಿ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೀವು ಹೇಳಿದ್ದು ಕರೆಕ್ಟ್ ಇದೆ. ಓಕೆ, ಪ್ರತಿದಿನ ಹೋಗೋಕ್ಕಾಗಲ್ಲ, ದೂರ ಆಗತ್ತೆ. ಅಟ್ಲೀಸ್ಟ್ ಮಂತ್ಲಿ ಒಂದ್ಸರಿ, ಇಲ್ಲಾಂದ್ರೆ ಒಂದು 15 ದಿವಸಕ್ಕೊಂದ್ಸರಿ ಹೋಗ್ಬೋದು. ದೂರ ಇದ್ರೂ ಆ ಶಕ್ತಿಗೋಸ್ಕರ ಅಲ್ಲಿರುವಂತ ಪವಾಡದ ಶಕ್ತಿ ನಾವು ತಗೋಬೇಕಂದ್ರೆ ಈ ವಿಶ್ವಶಕ್ತಿ ಹೆಚ್ಚಾಗಿರತ್ತಲ್ಲ ಅಲ್ಲಿ. ಸೊ ಖಂಡಿತ ಆ ಬೆಟ್ಟೆ ಅಂದ್ರೆ ಆ ಗಿಡಗಳು, ಸಸ್ಯಗಳು, ಅಲ್ಲಿರುವಂತ ಗಿಡ ಮೂಲಿಕೆಗಳು ಎಲ್ಲ ಇರುತ್ತೆ. ಸೊ ಅವಾಗವಾಗ ಹೋಗೋದು ಒಳ್ಳೇದೇ.
ಮಿಕ್ಕಿದ ಸಮಯ ಎಲ್ಲ ಎನಿವೆ ನಿಮಗೆ ಪಿರಮಿಡ್ ಇದ್ರೆ ಪಿರಮಿಡೇ ನಿಮ್ಮ ನಿಮ್ಮ ಮನೆಯೇ ದೇವಾಲಯ ಆಗತ್ತೆ, ನಿಮ್ಮ ಮನೆಯೇ ಒಂಥರ ಕ್ಷೇತ್ರಾಲಯ ಆಗತ್ತೆ. ಸೊ ಅಲ್ಲೇ ಧ್ಯಾನ ಮಾಡ್ಕೊಂತ ಇರ್ಬೋದು. ರೈಟ್. ಎಸ್ ಗುರುಜಿ, ಅವಾಗ ಹಿಂದಿನೆಲ್ಲ ಬರಿಗಾಲಲ್ಲೇ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ತಿದ್ರು. ಅಂದ್ರೆ ಅದು ಕೂಡ ನಮ್ಗೆ ಬರಿಗಾಲ ನಡೆಯೋದ್ರಿಂದ ದೇವಸ್ಥಾನವರೆಗೆ ಅದು ನಮ್ಗೆ ನೆಗೆಟಿವ್ ಅಯಾನ್ಸ್ ಸಿಗ್ತಾ ಅನ್ನೋದು ಈಗ ತಾವು ಕ್ಲಾಸ್ ಹೇಳಿಂದ ನಮ್ಗೆ ಗೊತ್ತಾಗ್ತಾ ಇದೆ ಗುರುಜಿ. ಯಾಕಂದ್ರೆ ಈಗೆಲ್ಲ ಸಿಟಿಯಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ತೇವಿ, ಎಲ್ಲ ಸಿಮೆಂಟ್ ರಸ್ತೆ, ಅದ್ಯಾವ್ದು ಇಲ್ಲಿ ಸಿಗುದಿಲ್ಲ. ಏನು ಜಗದೀಶ್ ಅವ್ರು ಹೇಳ್ಕೊಟ್ಟಂಗೆ ಮನೆಯಲ್ಲಿ ಧ್ಯಾನ ಮಾಡೋದು ತುಂಬಾ ಉತ್ತಮ. ಹಳ್ಳಿಯಲ್ಲಿ ಇದ್ದಾಗ ಮಾತ್ರ ನಾವು ಅಂತ ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು. ಬರಿಗಾಲಲ್ಲಿ ಹೋಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಏನ್ ಅದು ಎನರ್ಜಿ ಇದೆ ಪಡಿಬಹುದು ಅಂತಲ್ಲಿ. ಥ್ಯಾಂಕ್ ಯು ಸರ್. ಸ್ವಾಮಿ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಇವತ್ತ ದೇವಸ್ಥಾನಕ್ಕೆ ಹೋದ್ರೆ ಏನು ಫಲಗಳು, ನೀವು ಏನೇನು ಉಪಯೋಗಗಳಿದ್ದಾವೆ ಅಂತ ಹೇಳ್ಕೊಟ್ಟಿದ್ರಿ ತುಂಬಾಗಿ. ಬಟ್ ನಾವು ಪ್ರತಿ ವರ್ಷ ಶಬರಿಮಲೆಗೆ ಹೋಗ್ತಾ ಇದ್ದೆ. ಅಲ್ಲಿನ ನೇಚರು, ಪ್ರಕೃತಿ ಮತ್ತೆ ಅಲ್ಲಿ ವಾತಾವರಣ ಚೆನ್ನಾಗಿತ್ತು. ಬಟ್ ಇಲ್ಲಿ ಕೆಲವರೆಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳೋ ರೀತಿ ಬರಲ್ಲ. ಯಾಕೆಂದ್ರೆ ಅಲ್ಲೆಲ್ಲ ಗಲೀಜು ಮಾಡೋದಾಗ್ಲಿ, ಮತ್ತೆ ಗಲಾಟೆಗಳು, ಅವನ್ನ ತುಂಬಾ ಸಾವುಗಳು ಆಗಿದಾವೆ. ಅಲ್ಲೆಲ್ಲ ಕಾಲ್ ತುಳಿತಕ್ಕೆಲ್ಲ ತುಂಬಾ ಸಾವುಗಳು ಆಗಿದಾವೆ. ಬಟ್ ಅದೆಲ್ಲ ಜನಗಳು ಅರ್ಥ ಮಾಡ್ಕೋಬೇಕು. ಅಲ್ಲಿ ಹೋಗೋದ್ರ ಬದಲು ಬಟ್ ಈ ಪಿರಮಿಡ್ ಅಂದ್ರೆ ಅದು ಒಳ್ಳೇದೇ. ಯಾಕೆಂದ್ರೆ ಕುತ್ಕೊಂಡು ಆರಾಮಾಗಿ ಧ್ಯಾನ ಮಾಡ್ಬೋದು, ಯಾವ್ದು ಇದಿರಲ್ಲ. ಅಲ್ಲಿ ಹೋಗಿ ಬಂದರೂ ಕೂಡ ತುಂಬಾ ಕೆಟ್ಟ ಕೆಟ್ಟ ಹ್ಯಾಬಿಟ್ಗಳು ಮಾಡ್ತಾ ಇದ್ರಿ. ನಾನು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ನಾನು ಅಲ್ಲಿ ಹೋಗಿ ಬಂದ್ಮೇಲೆ ಸ್ವಲ್ಪ ಬದಲಾವಣೆ ಆಯ್ತು ನನಗೆ. ಯಾಕೆಂದ್ರೆ ಅಲ್ಲಿನ ನೇಚರ್ ಆಗಿರ್ಬೋದು, ಆ ಸ್ಥಳ ಇರ್ಬೋದು, ಅಲ್ಲಿ ಬಂದ್ಮೇಲೆ ನನಗೆ ಸ್ವಲ್ಪ ಈ ಒಳ್ಳೆ ಜ್ಞಾನ ಬಂದಿದ್ದು ಅಂತ ಹೇಳ್ತೀನಿ. ಅಲ್ಲೇ ಅರ್ಥ ಮಾಡ್ಕೋಬೇಕು. ನಾವು ಹೋದ್ಮೇಲೆ ನಾವು ಹೋಗಿ ಸುಮ್ಮನೆ ಗಲಾಟೆಗಳು ಮಾಡ್ಕೊಂಡ್ ಬರೋದು, ಅಲ್ಲಿಂದ ಬಂದು ಬೇಕಾದ್ನೆಲ್ಲ ಬೇಡವಾದ್ದೆಲ್ಲ ಕೆಟ್ಟ ಕೆಟ್ಟ ಮಾತುಗಳು ಆಡೋದು, ಈ ತರ ಎಲ್ಲ ಬಿಡ್ಬೇಕು. ಬಿಟ್ಟಾಗ್ಲೇ ನಮ್ಗೆ ಒಂದು ಒಳ್ಳೆ ಮಾರ್ಗ ಸಿಗುತ್ತೆ. ಅದು ಚೆನ್ನಾಗಿ ವಿವರವಾಗಿ ಹೇಳಿದಾರೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ಇವತ್ತಿನ ಕ್ಲಾಸು. ಆ ದೇವಸ್ಥಾನ ದೇವರೇ ಎಲ್ಲ ಮಾಡ್ತಾನೆ ಅಂತ ಅನ್ಕೋಬಾರ್ದು, ಬಟ್ ನಾವು ಚೇಂಜಸ್ ಆಗ್ಬೇಕು ಅದ್ರೊಳಗೆ. ಯಾಕೆಂದ್ರೆ ನಾವೆಲ್ಲ ದೇವರೇ ಇದ್ ಮಾಡ್ತಾನೆ ಅಂತ ನಾವು ಅಲ್ಲಿ ಹೋಗ್ತೀವಿ, ಬಂದು ಮಾಡೋ ಕೆಲಸನೇ ಮಾಡ್ತಾ ಇರ್ತೀವಿ. ಅದ್ ಮಾಡ್ಬಾರ್ದು. ಒಳ್ಳೆ ರೀತಿ ಬದಲಾವಣೆ ಆಗ್ಬೇಕು ಅಂದ್ರೆ ನಮ್ಮ ಗುರುಗಳು ನಮ್ಗೆ ಈ ಮಾರ್ಗಕ್ಕೆ ಬರ್ಬೇಕಾದ್ರೆ ಎಷ್ಟೆಲ್ಲಾ ಜ್ಞಾನ ಕೊಡ್ತಾ ಇದ್ರೆ ಅಂದ್ರೆ, ಹಾಗೆ ಅಲ್ಲಿ ಹೋದ್ಮೇಲೆ ನಾವು ಏನ್ ತಿಳ್ಕೊಂಬಂದು ಅದನ್ನ ನಾವು ಅಳವಡಿಸ್ಕೊಂಡ್ರೆ ಪರವಾಗಿಲ್ಲ. ಮತ್ತೆ ತಿರ್ಗಿ ಅದನ್ನ ರಿಪೀಟ್ ಬಂದ್ ಮಾಡ್ತಾ ಇದ್ರೆ ಏನು ವ್ಯತ್ಯಾಸ? ಯಾವ ದೇವಸ್ಥಾನಕ್ಕೆ ಹೋದ್ರು ಏನೋ ಪ್ರಯೋಜನನೇ ಇಲ್ಲ. ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೋದ್ರು ಮೊದ್ಲು ನಾನು ಸುಮ್ಮನೆ ಕಣ್ಮುಚ್ಕೊಂಡು ಕುತ್ಕೊಂತ ಇದ್ದೆ. ಬಟ್ ಈ ಧ್ಯಾನ ಮಾರ್ಗ ಗೊತ್ತಿರ್ಲಿಲ್ಲ. ಈ ಧ್ಯಾನಕ್ಕೆ ಬಂದ್ಮೇಲೆ ಫಸ್ಟ್ ಹೋಗಿ ಕುತ್ಕೊಳ್ಳೋದೇ ನಾನು ಧ್ಯಾನ ಸ್ಥಿತಿಲೇ ಕುತ್ಕೊಳ್ಳೋದಲ್ಲ. ಏನೋ ಪೂಜೆ ಕೈ ಮುಗಿದಲ್ಲಿ ಏನೋ ಮಾಡೋಕ್ಕಲ್ಲ, ಫಸ್ಟ್ ಧ್ಯಾನಕ್ಕೆ ಕುತ್ಕೊಳ್ಳೋದು ನಾನು. ತುಂಬಾ ಚೆನ್ನಾಗಿ ವಿವರವಾಗಿ ಹೇಳ್ಕೊಟ್ಟಿದೆ ಮೇಡಮ್. ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ ಗುರು. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಲಕ್ಷ್ಮಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಮಧುರಾ ಹೆಗ್ಡೆ ಮೇಡಮ್. ಸಾರಿ ಮೇಡಮ್, ನಂಗೆ ಕ್ಲಾಸ್ ಕೇಳಕ್ ಆಗ್ಲಿಲ್ಲ. ಈಗ ಜಾಯ್ನ್ ಆದೆ. 3 ದಿವಸದಿಂದ ಕ್ಲಾಸ್ ನಾನ್ ಜಾಯ್ನ್ ಆಗಕ್ ಆಗ್ಲಿಲ್ಲ, ಹೊರಗಡೆ ಇದ್ದೆ. ಹಂಗಾಗಿ ನಾಳೆ ಕ್ಲಾಸ್ ಬಗ್ಗೆ ಹೇಳ್ಬೇಕಿತ್ತು ಗುರುಜಿ. 3 ಗಂಟೆ ಕ್ಲಾಸ್ ಬಗ್ಗೆ. ಗೀತಾ ಮ್ಯಾಮ್ದು ಏನೋ ನೆಟ್ ಇಶ್ಯೂ ಇದೆಯಂತೆ. ಅವರು ನಿನ್ನೆಯಿಂದ ಕ್ಲಾಸ್ ಜಾಯ್ನ್ ಆಗಕ್ ಆಗಿಲ್ಲ ಮೇಡಮ್, ಸ್ವಲ್ಪ ಅನೌನ್ಸ್ ಮಾಡ್ಬಿಡಿ ಅಂತ ಹೇಳಿದ್ರು. ಮಾಸ್ಟರ್ಸ್ ನಾಳೆ 3 ಗಂಟೆಯಿಂದ, ಅಂದ್ರೆ ನಾಳೆ 1ನೇ ತಾರೀಕು ಆಗಿರೋದ್ರಿಂದ ನಾಳೆ 1ನೇ ತಾರೀಕು ಮತ್ತೆ 21 ದಿವಸಗಳ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಮೊದಲಿಗೆ ಅರ್ಧ ಗಂಟೆ ಧ್ಯಾನ ಇರುತ್ತೆ. ಮತ್ತೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಇರುತ್ತೆ. 2 ಮಾಸ್ಟರ್ಸ್ ಬಂದು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಸಬ್ಜೆಕ್ಟ್ ಅನ್ನ ಬೋಧಿಸ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ನಾಳೆಯಿಂದ 21 ದಿನಗಳ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಸಹ 3 ಗಂಟೆಗೆ ಎಲ್ಲರೂ ಹಾಜರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ರಂತ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅದೇ ಹೊಸ ಬ್ಯಾಚ್ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಮೇಡಮ್ ಮೆಸೇಜ್ ಕೊಟ್ರು. ಎಲ್ರು 3 ಗಂಟೆಯಿಂದ 4:15ವರೆಗೆ ಇರುತ್ತೆ. ಇಲ್ಲಿ ಯಾರಾದ್ರೂ ಹೊಸಬ್ರು ಇದ್ರೆ ಆ ಕ್ಲಾಸ್ಗೂ ನೀವು ಜಾಯಿನ್ ಆಗಿ ಅಲ್ಲಿ ಧ್ಯಾನವನ್ನ ಪಡೆದುಕೊಳ್ಬೇಕಂತ ಅವರು ಕೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುಮಾರ್ ಅವರು ಬರ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್ ಒಂದು ಪ್ರಶ್ನೆ. ಕೆಲವು ಗ್ರಾಮಾಂತರ ವಿಲೇಜ್ ಕಡೆ ಅಲ್ಲಿ ದೇವತೆಗಳು ಮಾರಿಯಮ್ಮ ಆತರ ಇರುತ್ತಲ್ಲ ಗುರುಗಳೇ, ಅಲ್ಲಿ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಯಾವ ತರ ಎನರ್ಜಿ? ಅದು ಸತ್ಯನಾ ಹೇಗೆ ಅಂತ? ಅದೇನಂದ್ರೆ ಶಕ್ತಿ ಅನ್ನೋದು ಪ್ರತಿಯೊಂದು ಕಡೆ ಇದೆ. ಅಲ್ಲೇ ಇದೆ ಅಂತ ಏನಿಲ್ಲ. ಓಕೆ,
ಬಟ್ ಆದ್ರೆ ಸ್ವಲ್ಪ ಹೆಚ್ಚು ಈ ಮಂತ್ರಗಳ ಶಕ್ತಿಯಿಂದ ಅಲ್ಲಿ ಶಕ್ತಿ ಸಂಗ್ರಹಣ ಜಾಸ್ತಿ ಮಾಡ್ಬೋದು, ಅವಕಾಶ ಇದೆ. ಓಕೆ, ಯಾವುದೇ ಒಂದು ವಿಗ್ರಹ ಇಟ್ಟಿದ ಮೇಲೆ ಅದು ಪ್ರತಿಷ್ಠಾಪನೆ ಅಂತ ಮಾಡುವಾಗ ಅಲ್ಲಿ ಮಂತ್ರಗಳಿಂದ ಶಕ್ತಿಯನ್ನು ತುಂಬ್ತಾರೆ, ಶಕ್ತಿಯನ್ನು ಹೆಚ್ಚು ಮಾಡ್ತಾರೆ. ಓಕೆ, ಅವಾಗ ಆಟೋಮೆಟಿಕ್ ಆಗಿ ಆ ವಿಗ್ರಹಕ್ಕೆ ಅಲ್ಲಿ ಆ ಸ್ಥಾನಕ್ಕೆ ಸ್ವಲ್ಪ ಹೆಚ್ಚು ಶಕ್ತಿ ಬರುವಂತ ಅವಕಾಶ ಇದೆ. ಈಗ ಹೆಸರುಗಳು ಬಂದ್ರೆ ಖಂಡಿತ ವಿಧ ವಿಧ ಹೆಸರುಗಳು ಇಟ್ಟಿರ್ತಾರೆ. ಯಾಕಂದ್ರೆ ನಮ್ಮ ಭಾರತದಲ್ಲಿರುವಂಥದ್ದೇ ವಿಭಿನ್ನತ್ವದಲ್ಲಿ ಏಕತ್ವ. ಓಕೆ, ನಾವು ವಿಭಿನ್ನ ರೀತಿಯಲ್ಲಿ ಸಸ್ಯಗಳನ್ನು ನಾವು ಪೂಜೆ ಮಾಡ್ತೀವಿ, ಗಿಡಗಳು, ಸಸ್ಯಗಳು, ಜಂತುಗಳನ್ನು ಪೂಜೆ ಮಾಡ್ತೀವಿ. ಯಾಕಂದ್ರೆ ಪ್ರತಿಯೊಂದರಲ್ಲಿ ನಮ್ಮ ವೇದಗಳಿಂದ ಘೋಷಣೆ ಆಗಿರೋದು, ಉಪನಿಷತ್ತುಗಳಿಂದ ನಾವು ತಿಳ್ಕೊಂಡೋದು ಏನಂತಂದ್ರೆ, ನಮ್ಮ ಆಧ್ಯಾತ್ಮಿಕತೆ ಹೇಳೋದೇನಂತಂದ್ರೆ ಪ್ರತಿಯೊಂದರಲ್ಲಿ ದೇವರಿದ್ದಾರೆ. ಅಂದ್ರೆ ನಮ್ಮಲ್ಲಿ ದೇವರಿದ್ದಾರೆ, ಪ್ರತಿಯೊಂದರಲ್ಲಿ ದೇವರಿದ್ದಾರೆ. ಅದಕ್ಕೆ ನಾವು ಗುಟ್ಟೆ, ಬೆಟ್ಟೆ, ಮತ್ತೆ ಕಲ್ಲು, ಮತ್ತೆ ಸಸ್ಯ, ಮತ್ತೆ ಪ್ರಾಣಿ ಯಾವುದನ್ನು ಬಿಡೋದಿಲ್ಲ. ಓಕೆ, ಪ್ರತಿಯೊಂದು ನಾವು ಆರಾಧಿಸ್ತೀವಿ, ಯಾಕಂದ್ರೆ ಅದರಲ್ಲಿ ದೇವರಿದ್ದಾರೆ. ತಪ್ಪೇನಿದೆ ಅದು ಮಾಡೋದು? ಸೊ ಆ ರೀತಿಯಲ್ಲಿ ವಿಧ ವಿಧ ಪದ್ಧತಿಗಳು ನಡೀತಾ ಇದೆ. ಯಾವ್ದನ್ನು ನಾವು ವ್ಯತಿರೇಕ ಮಾಡೋದು ಬೇಡ. ಆದ್ರೆ ಅದ್ರ ಜೊತೆಗೆ ನಾವು ತಿಳ್ಕೊಬೇಕಾಗಿರೋದು ನಮ್ಮಲ್ಲೇ ದೇವರಿದ್ದಾರೆ, ನಾವೇ ದೇವರು ಅಂತ ಒಂದು ಎಚ್ಚರಿಕೆಯಿಂದ ನಾವು ಜೀವನ ಮಾಡಿದ್ರೆ ಸಾಕು. ಆದ್ರೆ ಆ ಟೆಂಪಲ್ಸ್ ಹತ್ರ ಹೋಗುವಾಗ ನಮ್ಮ ಮನಸ್ಸು ಸ್ವಲ್ಪ ಶಾಂತಿ ಆಗುತ್ತೆ. ಇಲ್ಲಾಂದ್ರೆ ಈ ಪ್ರಾಪಂಚಿಕದಲ್ಲಿ ತೊಡಗಿಸ್ಕೊಂಡು ಹೇಗಾಗಿದೆ ಅಂದ್ರೆ ಅರಿಷಡ್ ವರ್ಗಗಳಿಂದ ನಾವು ಫ್ಲೈ ಆಗ್ತಾ ಇದೀವಿ. ಅರಿಷಡ್ ವರ್ಗದಲ್ಲಿ ಹೆಚ್ಚಾಗಿ ತೀವ್ರವಾಗ್ತಾ ಇದೆ ನಮ್ಮಲ್ಲಿ. ಅದಕ್ಕೆ ಇಂಥ ಅನೇಕ ಸಂಘಟನೆಗಳು, ಅನೇಕ ಹಿಂಸಾಯುತ, ಅನೇಕ ಅನಾವಶ್ಯಕತೆಯ ಸಂಘಟನೆಗಳು ಆಗ್ತಾ ಇದೆ ಸೊಸೈಟಿಯಲ್ಲಿ. ಅದಕ್ಕೆ ಟೆಂಪಲ್ಸ್ ಅನ್ನೋದು ಒಂಥರ ಈಗಾಗಲೇ ಹೇಳ್ತಾ ಇದ್ದೆ. ಸೊ ನಿಮ್ಮನ್ನು ಸ್ವಲ್ಪ ಆ ಆದಷ್ಟು ತಾಪನವನ್ನು ಕಡಿಮೆ ಮಾಡಕ್ಕೆ ಉಪಯೋಗ ಆಗ್ತಾ ಇದೆ. ಮತ್ತೆ ಗುರುಜಿ ಅದೇ ಪ್ರಶ್ನೆ, ಈಗ ಮೈ ಮೇಲೆ ಬಂದು ಎಲ್ಲಾ ಪ್ರಶ್ನೆಗಳು ಮೈ ಮೇಲೆ ಬರುವುದು ಅನ್ನಿದೆ, ಅದೇ ಹೇಳ್ತೀನಿ. ಸೊ ಅದೇನಾಗುತ್ತಂದ್ರೆ ಅಲ್ಲಿ ಆ ಶಕ್ತಿಯನ್ನು ಯಾರು ತಗೊಂತಾರೋ ಒಂದ್ಸಲ ತನ್ಮಯತ್ವ ಗುರಿ ಆಗ್ತಾರೆ, ಒಂದು ಆಯ್ತಾ. ಸೊ ಇನ್ನೊಂದೇನಂದ್ರೆ, ಸೊ ಅವ್ರು ಒಳಗಡೆಯಿಂದ ಬರುವಂತ ಏನೇ ಸಪೋಸ್ ಇನ್ ಕೇಸ್ ಅವ್ರಿಗೆ ಆಜ್ಞಾ ಚಕ್ರ ತಿರ್ಸ್ಕೊಂಡು ಏನಾದ್ರೂ ಹೇಳಕ್ ಪ್ರಯತ್ನ ಮಾಡ್ಬೋದು, ಅದನ್ನು ಅವಕಾಶ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಓಕೆ, ಆ ರೀತಿಯಲ್ಲಿ ಆಗತ್ತೆ. ಆದ್ರೆ ಆ ಭಗವಂತ ಅಂದ್ರೆ ಆ ಪರ್ಟಿಕ್ಯುಲರ್ ಅದನ್ನು ಆಹ್ವಾನ ಮಾಡ್ಕೊಂಡದು ಅದೆಲ್ಲ ಅವ್ರು ಹೊರಗಡೆ ಬರ್ತಾರೆ ಅಂತ ಅನ್ನೋದು ಅದು ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಏನಂದ್ರೆ ಅವ್ರು ಯಾವಾಗ ಅಲ್ಲಿಗೆ ಹೋಗ್ತಾರೋ ಆ ಟೆಂಪಲ್ ಪ್ರದೇಶದಲ್ಲಿ ಅವರಿಗೆ ಆಜ್ಞಾ ಚಕ್ರ ಏನಾದ್ರು ಓಪನ್ ಆದ್ರೆ ಅವ್ರು ಹೇಳೋಂಥ ಅವಕಾಶಗಳು ಇರ್ತದೆ. ಒಳಗಡೆಯಿಂದ ಏನ್ ಹೇಳ್ಬೇಕೋ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಆತ್ಮ ಮಾತಾಡ್ತಾ ಇರ್ತದಲ್ಲ, ಆತ್ಮ ಅನ್ನೋದು ಯಾವಾಗಲೂ ಪರಿಶುದ್ಧವಾದದ್ದು. ಅದೇನೇ ಹೇಳ್ಬೇಕಂದ್ರೂ ಸ್ಪಷ್ಟವಾಗಿ ಹೇಳ್ತಾ ಇರ್ತದೆ. ಆಜ್ಞಾಚಕ್ರ ಒಂದ್ಸಲ ಓಪನ್ ಆದ್ರೆ ಅವ್ರು ಮಾತಾಡೋ ರೀತಿಯಲ್ಲಿ ಡಿಫರೆನ್ಸ್ ಇರತ್ತೆ. ಓಕೆ, ಅದು ಮಾತ್ರ ಎಲ್ಬಲ್ಲಿ. ಅದಕ್ಕೂ ಬಿಟ್ಟು ಇನ್ನು ಮಿಕ್ಕಿದು ಅಲ್ಲಿಂದ ಒಂದು ದೇವರು ಆಹ್ವಾನ ಆಗಿ ಹೊರಗಡೆ ಹೋಗ್ತಾರೆ, ಇವೆಲ್ಲ ನಾವು ಹೇಳಕ್ಕೆ ಸಾಧ್ಯವಿಲ್ಲ, ಹೇಳೋದು ಕರೆಕ್ಟ್ ಆಗಲ್ಲ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಯಾರಾದ್ರೂ ಒಂದು ವ್ಯಕ್ತಿಗೆ, ಸುನ್ನಿತವಾಗಿರುವಂತ ವ್ಯಕ್ತಿಗೆ ಅವರಲ್ಲಿ ಈ ಪ್ರಾಣಮಯ ಕೋಶ ಸ್ವಲ್ಪ ಪ್ರಚೋದನೆ ಆಗಿ ಅಲ್ಲಿ ಇರುವಂತ ಆಜ್ಞಾಚಕ್ರ ಸ್ವಲ್ಪ ಓಪನ್ ಆಗ್ಬಿಟ್ರೆ ಅವ್ರಿಗೆ ಹೇಳುವಂತ ವಿಷಯಗಳು ಡಿಫ್ರೆಂಟ್ ಆಗಿರುತ್ತೆ. ನೀವು ನಾರ್ಮಲ್ ಆಗಿ ಮಾತಾಡೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಅವ್ರಿಗೆಲ್ಲ ನೋಡ್ತಾ ಇರ್ತಾರೆ, ಅವರ ಮೂರನೇ ಕಣ್ಣಿಂದ ಅವರೆಲ್ಲ ನೋಡ್ತಾ ಇರ್ತಾರೆ. ವಿಧ ವಿಧ ಅಲ್ಲಿ ಬೇರೆ ಬೇರೆ ಕಾಣಿಸ್ತಾ ಇರ್ತದೆ ಅವ್ರಿಗೆ. ಬೇರೆ ಬೇರೆ ಒಳಗಡೆಯಿಂದ ಬೇರೆ ಬೇರೆ ವಿಷಯಗಳೆಲ್ಲ ಒಳಗಡೆ ಸ್ಫುರಣ ಆಗ್ತಾ ಇರ್ತವೆ, ಎಲ್ಲ ಹೇಳ್ತಾ ಇರ್ತಾರೆ. ಅವಾಗ ನಿಮ್ಗೆ ಏನಪ್ಪ ಇವ್ರಿಗೆ ಏನಾದ್ರು ಮೈಯಲ್ಲಿ ಒಳಗಡೆ ಆಯ್ತಾ ಅದಂತ ಹೇಳಕ್ ಹೋಗ್ತೀವಿ ಅಷ್ಟೇ ನಾವು. ಆದ್ರೆ ಆಗೋದು ಈ ಪ್ರಕ್ರಿಯೆಯಲ್ಲಿ. ಫಾಸ್ಟ್ ಎಲ್ಲ ಹೇಳ್ತಾ ಇರ್ತಾರೆ. ಅದೇ ಹೇಳ್ತಾ ಇದ್ದೆ, ಅವ್ರ ಆಜ್ಞಾ ಚಕ್ರ ಓಪನ್ ಆಗಿರ್ತದೆ ಅಷ್ಟೇ. ಸೊ ಅದೊಂದು ಅಲ್ಲಿ ಆಗುವಂತ ಅವಕಾಶ ಇದೆ. ಸೊ ಮಿಕ್ಕಿದ ಯಾವುದೇ ವಾಕಿನ್ ಆಗ್ಲಿ, ಮತ್ತೆ ಇನ್ನೊಬ್ರು ಆತ್ಮ ಬಂದು ಒಳಗಡೆ ಹೋಗೋದಾಗ್ಲಿ, ಇವೆಲ್ಲ ಕರೆಕ್ಟ್ ಅಲ್ಲ ಅಂತ ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಓಕೆ ಓಕೆ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸರ್. ರೈಟ್, ಸನಗೌಡ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾತಾಡಿ. ಕೇಳ್ತಾ ಇತ್ತಲ್ರಿ? ಪಿರಮಿಡ್ ತೋರಿಸ್ತಾ ಇದ್ದಾರೆ. ಎಸ್ ಗುರುಜಿ, ಅದ್ಭುತವಾದಂತ ಒಂದು ಜ್ಞಾನವನ್ನು ಕೊಟ್ರಿ ಇವತ್ತು ಮಧುರಾ ಮೇಡಮ್. ಧನ್ಯವಾದಗಳು ಮೇಡಮ್ ತಮ್ಗೆ. ನಿನ್ನೆ ಹೊಸದಾಗಿ ಅಲ್ಟರ್ನೇಟ್ ಮಾಡಿರ್ತಕ್ಕಂಥ ಒಂದು ಹೊಸ ಪಿರಮಿಡ್ ಬಂದಿದೆ ನನ್ನ ಮನೆಗೆ. ನಿನ್ನೆ ರಾತ್ರಿ ಪಿಟ್ ಮಾಡಿದ್ದೀನಿ. ಜಸ್ಟ್ ಅದನ್ನ ತೋರಿಸ್ತಾ ಇದ್ದೇನೆ ಮಾಸ್ಟರ್ಸ್, ಅದ್ರ ಬೆನಿಫಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಜಸ್ಟ್ ಈ ತರ ಒಳಗಡೆ 9
ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದಾವೆ. ಮೇಲೆ ಸಣ್ಣದಿದೆ, ಸುತ್ತಲಿಗೆ 4 ಇದಾವೆ, ಕೆಳಗಡೆ 4. ಒಟ್ಟು 9 ಕ್ರಿಸ್ಟಲ್ಸ್ ಗಳು ಇದಾವೆ ಇದರಲ್ಲಿ. ಈ ತರ ಕಾಣ್ತೈತೆ ಗುರುಜಿ? ಎಸ್ ಎಸ್, ಈಗ ಕಾಣಿಸ್ತಾ ಇದೆ. ಎಸ್. ಮೇಲ್ಗಡೆಗೆ ಒಂದು ಕಾಪರ್ ಕ್ಯಾಪ್ ಇರೋದ್ರಿಂದ ಎನರ್ಜಿ ಇನ್ನು ಜಾಸ್ತಿ ಅಲ್ಟರ್ನೇಟ್ ಮಾಡುತ್ತೆ. ಯಾಕಂದ್ರೆ ಶಿಖರಗಳಿಗೆ ರಥಗಳಿಗೆ ಮೇಲೆ ಪಂಚಲೋಹದ ಒಂದು ಇವನ್ನ ಏನ್ ಮಾಡ್ತಾರಲ್ಲ, ಇದರ ಉದ್ದೇಶದಿಂದನೇ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಈಗ ಬಿಟ್ಟು ಈ ಒಂದು ಕಾಸ್ಮಿಕ್ ಎನರ್ಜಿನ ನಾವು ಸಂಪೂರ್ಣ ಬಳಕೆ ಮಾಡ್ಕೋಬೇಕು ಅಂತಂದ್ರೆ, ಇದರ ಉಪಯೋಗ ತಗೋಬೇಕು ಅಂತಂದ್ರೆ, ನಾವು ಇವಾಗ ಜಗದೀಶ್ ಅವ್ರು ಹೇಳಿದಂಗೆ ನಮಗೆ ಹಳೆಯದಾದಂತ ದೇವಾಲಯಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಮಾಲಿನ್ಯ ಆಗ್ಬಿಟ್ಟಿದೆ. ಹೀಗಿದ್ದಾಗ ನಾವು 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಹತ್ರದಲ್ಲಿ ಏನಾದ್ರು ಮೆಟ್ಟುಗಳು ಇರ್ತಕ್ಕಂಥ, ಎತ್ತರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಬರೋದು ಒಳ್ಳೇದು. ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಶಬರಿಮಲೆಗೆ ನಾವು ಹೋಗ್ತಾ ಇದಾರಲ್ಲ, ಅಲ್ಲಿ 18 ಮೆಟ್ಟಿಲು ಹತ್ತಾ ಇರೋದು ಅಂತಂದ್ರೆ, ಪ್ರತಿಯೊಂದು ಮೆಟ್ಟಿಲಿಗೂ ಕೂಡ ಒಂದೊಂದು ಅದಕ್ಕ ಆಧ್ಯಾತ್ಮಿಕ ಇತಿಹಾಸ ಇದೆ ಅದಕ್ಕೆ. ಅದೇ ರೀತಿ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿ ಬರಿಗಾಲಲ್ಲಿ ಏನ್ ಹತ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಅಂದ್ರೆ ದೇಹ ಆತರ ದಂಡಿಸಿ ಕೊನೆಗೆ ನಾವು ಭಗವಂತನ ಕೃಪೆಗೆ ಪಾತ್ರರಾಗ್ಲಿಕ್ಕೆ ಒಂದು ಸಾಧ್ಯತೆ ಆಗ್ಲಿ ಅನ್ನೋ ಉದ್ದೇಶದಿಂದ ಎಲ್ಲವನ್ನು ಹಿರಿಯರು ಮಾಡಿರ್ತಕ್ಕಂಥದ್ದು. ಇವತ್ ನಮಗೆ ಅದೆಲ್ಲ ಸಿಗ್ತಾ ಇಲ್ಲ, ಪರಿಸರ ಮಾಲಿನ್ಯ ಆಗಿರೋದ್ರಿಂದ. ಹೀಗಿದ್ದಾಗ ನಾವು ನಿಮ್ಮ ಮನೆಯಲ್ಲಿಯೇ ನಿಮಗೆ ಆ ದೇವಸ್ಥಾನಕ್ಕೆ ಹೋದಾಗ ಸಿಗ್ತಕ್ಕಂತ, ಸಮುದ್ರ ದಂಡೆಗೆ ಹೋದಾಗ ಸಿಗ್ತಕ್ಕಂತ, ಬೆಟ್ಟ ಕಾಡುಗಳಲ್ಲಿ ಹೋದಾಗ ಸಿಗ್ತಕ್ಕಂತ ಒಂದು ಎನರ್ಜಿ ನಿಮಗೆ ಎಲ್ಲದೂ ಸಿಗ್ಬೇಕು ಅಂತಂದ್ರೆ, ಈಗೇನು ಮಾಡರ್ನ್ ಮಾಡಿರಲಾಗಿದೆ ಇದು ಪಿರಮಿಡ್, 9 ಕ್ರಿಸ್ಟಲ್ ಗಳನ್ನ ಜೋಡಿಸಿ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ರು ಮನೆಯಲ್ಲಿ ಇದನ್ನ ಇಟ್ಕೊಂಡು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿ. ಇಷ್ಟು ದಿವಸ ನಮಗೆ ರಂಗನಾಥ್ ಗುರುಜಿ ಅವರು ಪ್ರತಿಯೊಂದು ಪಿರಮಿಡ್ಗಳ ಬಗ್ಗಿನ ಅದರಿಂದ ತಗೊಂಡಿರ್ತಕ್ಕಂಥ ಉದಾಹರಣೆಗಳನ್ನ ಸಹಿತ, ಹೆಸರು ಸಹಿತ ಯಾರ್ಯಾರೆಲ್ಲ ಹೆಂಗ್ ಪಡ್ಕೊಂಡ್ರು ಅನ್ನೋದನ್ನ ಹೇಳ್ತಾ ಬಂದಿದ್ದಾರೆ. ಬಟ್ ಅದು ಬರೀ ತೇರಿ ಆಗ್ತಾ ಹೋಗ್ತಾ ಇದೆ. ಆದ್ರಿಂದ ದಯವಿಟ್ಟು ಈಗ ನಮ್ಮ ಪಿರಮಿಡ್ ತಗೊಂಡು ಬಳಕೆ ಮಾಡಿದಿರೋ ಸಂಖ್ಯೆ ಬಹಳ ವಿರಳ ಇದೆ. ಅದ್ರ ಬೆನಿಫಿಟ್ ಹೇಳ್ತಕ್ಕಂಥ ವಿರಳ ಇದೆ. ಏನಪ್ಪಾ ಹೇಳ್ತಾರೆ ಅಷ್ಟೇ ತೇರಿ, ಅಂದ್ರೆ ಮಂತ್ರಕ್ಕೆ ಮಾವಿನಕಾಯಿ ಇದ್ರಲ್ಲ ನೋಡಿ ಸ್ನೇಹಿತರೆ. ಹಾಗೆ ನಾವು ಕೇಳಿದ್ರೆ ಎಲ್ಲದೂ ಆಗಲ್ಲ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹೆಚ್ಚು ಜನಗಳು, ಪ್ರತಿಯೊಂದು ಮನೆಯಲ್ಲಿ ಪತ್ರಿಜಿ ಗುರುಗಳ ಉದ್ದೇಶ ಇಷ್ಟೇ: ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ ಅಂತೇಳಿ. ಅಂದ್ರೆ ಪ್ರತಿ ಕಡೆನೂ ಪಿರಮಿಡ್ ಇರ್ಲಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಪಿರಮಿಡ್ ಗಳನ್ನ ಫಸ್ಟ್ ನೀವು ಪರ್ಚೇಸ್ ಮಾಡಿ, ಅದನ್ನ ಕೆಳಗಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ಕ್ಲಾಸಿಗೆ ಕುಂದಿರ್ತಿರಲ್ಲ, 2 ಡಬಲ್ ಬೆನಿಫಿಟ್ ಇರುತ್ತೆ. ಒಂದು ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತೀರಾ, ನಂತರ ಜ್ಞಾನನ ತಗೋತೀರಾ. ಇದ್ರ ಡಬಲ್ ಬೆನಿಫಿಟ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಎಲ್ಲ ರಿಲೀಸ್ ಆಗ್ತತೆ. ಒಳ್ಳೆ ಪಾಸಿಟಿವ್ ಸ್ಟೋರ್ ಆಗುತ್ತೆ. ನಿಮ್ ಎನರ್ಜಿಯುತವಾಗಿ ನಿಮ್ ದೇಹ ರಚನೆ ಆಗುತ್ತೆ. ಆದ್ರಿಂದ ಎಲ್ಲರೂ ಈ ಒಂದು ಕಾರ್ಯವನ್ನ ಮಾಡ್ರಿ, ಬಳಕೆ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತಾನೆ. ಇದು ಮಹಾವತಾರ್ ಫೌಂಡೇಶನ್ ಕೂಡ ನಿಮಗೆ ಪಿರಮಿಡ್ಸ್ ಸಿಗ್ತಾವೆ. ಇವು ಅದನ್ನ ಪಿರಮಿಡ್ಗೆ ಇದಕ್ಕೆ ಸಂಸ್ಥೆ ಫೋನ್ ಮಾಡಿದ್ರೆ, ಯಾವುದು ಮಹಾವತಾರ್ ಫೌಂಡೇಶನ್ ಇಲ್ಲಿ ಲಿಂಕ್ ಇದೆ, ಇಲ್ಲಿ ನಂಬರ್ ಕೊಡ್ಲಾಗಿದೆ, ಅಲ್ಲಿ ಫೋನ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಫೋನ್ಗೆ ಫೋನ್ ಮಾಡಿದ್ರು ಕೂಡ ನಿಮಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಉತ್ತರ ಭಾಗದಲ್ಲಿ ಇರ್ತಕ್ಕಂಥ, ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ನಂದಾ ಮೇಡಮ್ ಅವ್ರ ಕಡೆಯಿಂದ ಅಲ್ಲಿ ಸಿಗುತ್ತೆ. ನಮ್ಗೆ ಈ ಕಡೆ ದಾವಣಗೆರೆ, ಹಾವೇರಿ, ಶಿವಮೊಗ್ಗ ಈ ಭಾಗದಲ್ಲಿ ಏನಾದ್ರು ಆದ್ರೆ ನಾನೇ ಬಂದು ನಿಮಗೆ ಅದನ್ನ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಇನ್ನ ಬೆಂಗಳೂರು, ಮೈಸೂರು ಕಡೆ ಯಾರಾದ್ರೆ ನೀವು ಫೌಂಡೇಶನ್ಗೆ ಹೋಗಿ ಕೂಡ ಸಪ್ಲೈ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಏನೋ ಇದ್ರೆ ನನಗೆ ಫೋನ್ ಮಾಡಿದ್ರೆ ನೀವು ಮಾಹಿತಿನ ತಗೋಬಹುದು. ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕಾಗಿ ಧನ್ಯವಾದ. ಓವರ್ ಟು ಗುರುಜಿ. ಧನ್ಯವಾದಗಳು. ರೈಟ್. ಸೊ ಥ್ಯಾಂಕ್ ಯು ಸನಗೌಡ್ರೆ, ಅದ್ಭುತವಾದ ಆ ಪಿರಮಿಡ್ ಅನ್ನು ತೋರಿಸಿದ್ರಿ. ಎಲ್ಲರಿಗೂ ಅರ್ಥ ಆಯ್ತು ಆ ಪಿರಮಿಡ್ ಶಕ್ತಿ ಮತ್ತೆ ಪಿರಮಿಡ್ ಹೇಗಿದೆ. ಎಸ್ಪೆಷಲಿ ಆ ಕ್ರಿಸ್ಟಲ್ಸ್ನು ಅರೇಂಜ್ ಮಾಡೋದು ತುಂಬಾ ವಿಶಿಷ್ಟತೆ. ಈಗ ಏನ್ ಮಾಡಿದ್ವಿ ಅಂದ್ರೆ, ಮಾತಾರ್ ಫೌಂಡೇಶನ್ ಕಡೆಯಿಂದ ಒಂದೊಂದು ಪಿರಮಿಡ್ ಅಲ್ಲಿ ಈಗ ಇಂದಿನ ಸುಮಾರು ಪಿರಮಿಡ್ಸ್ ಎಲ್ಲರೂ ತಗೊಂಡಿದ್ದಾರೆ. ಆ ಪಿರಮಿಡ್ ಒಳಗಡೆ ಮತ್ತೆ ಈ ಕ್ರಿಸ್ಟಲ್ಸ್ ಅರೇಂಜ್ ಮಾಡೋದು ನೋಡಿ, ಅದು ವಿಶಿಷ್ಟವಾದ ರೀತಿಯಲ್ಲಿ ಅರೇಂಜ್ ಮಾಡ್ತಾ ಇದೀವಿ. 9 ಕ್ರಿಸ್ಟಲ್ ಅರೇಂಜ್ ಮಾಡಿದಕ್ಕೂ ಇನ್ನೂ ಶಕ್ತಿ ಹೆಚ್ಚಾಗಿದೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಎಲ್ಲ ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಈಗಾಗಲೇ. ಸೊ ಎಲ್ಲರೂ ಪ್ರತಿಯೊಬ್ಬರು ಈಗ ಸಣ್ಣಗೌಡ ತೋರಿಸಿದಂಥ ಆ ಪಿರಮಿಡ್ ಅನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಪಿರಮಿಡ್ ಇಟ್ಕೋಬೇಕಾಗತ್ತೆ. ಯಾರಾದ್ರು ತಗೊಂಡಿಲ್ಲ ಅಂದ್ರೆ ತಕ್ಷಣವೇ ತಗೋರಿ. ಅದೊಂದಿದ್ರೆ ಸಾಕು ನಮ್ಗೆ ಮನೆಗೆ. ಪಿರಮಿಡ್ ಅಂದ್ರೆ ಒಂದು ಪಿರಮಿಡ್ ದೇವಾಲಯ ಅಂತ ಹೇಳ್ಬೋದು, ಪಿರಮಿಡ್ ಶಕ್ತಿ ಕ್ಷೇತ್ರ ಅಂತ ಇರ್ಬೋದು, ಇಲ್ಲ ಅಂದ್ರೆ ಪಿರಮಿಡ್ ಚಿಕಿತ್ಸಾಲಯ ಅಂತ ಅನ್ಕೋಬಹುದು ನೀವು. ಅದನ್ನು ಒಂಥರ ಡಾಕ್ಟರು ನಿಮ್ಮ ಮನೆಯಲ್ಲಿ ಇರೋ ತರ ಲೆಕ್ಕ. ಸೊ ಡಾಕ್ಟರ್ ಮನೆಯಲ್ಲಿ ಏನಾಗುತ್ತೆ, ಯಾವಾಗ ಬೇಕಂದ್ರೆ ಅವನು ಸಂಪರ್ಕ ಮಾಡ್ಬೋದಲ್ಲ. ಅದೇ ರೀತಿಯಲ್ಲಿ ಯಾವಾಗ ನಿಮಗೆ ಸಣ್ಣ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆವರೆಗೂ ಅದ್ರ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಸಾಕು, ಫಲಿತ ಸಿಕ್ಕೇ ಸಿಗ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಎಲ್ಲರೂ
ಈ ಪಿರಮಿಡ್ ಅನ್ನು ಜೋಡಿಸ್ಕೊಳ್ಳೋದು ಅತಿ ಉತ್ತಮ ವಿಧಾನ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ರೈಟ್. ಸೊ ನಿನ್ನೆ ನಾನು ಒಂದು ಊರಿಗೆ ಹೋಗಿ ಬರ್ತಾ ಇದ್ದೆ. ಆ ಊರಲ್ಲಿ ನೋಡಿದ್ರೆ ಈ ಇದಿರ್ತದ, ಅಂದ್ರೆ ವಾಟರ್, ಇದು ನಾವು ತೆಲುಗಲ್ಲಿ ಕೋನೇರ್ ಅಂತ ಹೇಳ್ತೀವಿ. ಅಂದ್ರೆ ದೇವಾಲಯ ಮುಂಚೆ ವಾಟರ್ ಪಾಂಡ್ ಇರುತ್ತಲ್ಲ, ಅದು ಎಷ್ಟು ಪುಷ್ಕರಣಿ ಆ, ಆ, ಎಷ್ಟು ಗಂಧವಾದ, ಅಂದ್ರೆ ಒಂಥರ ಏನಾಗಿದೆ ಅಂದ್ರೆ ಅದನ್ನು ಕೊಲೆ ಅಂತ ಎಲ್ಲ ಅದರಲ್ಲಿ ಕಸು ಗೀಸು ಎಲ್ಲ ಹಾಕಿದ್ದಾರೆ ನೋಡಿ. ಒಂದು ಊರಲ್ಲಿ ಅದು ಹಳೇ ಟೆಂಪಲ್ ಆಗಿರ್ಬೋದು ಮೋಸ್ಟ್ಲಿ. ಅಲ್ಲಿ ನೋಡ್ತಾ ಇದ್ರೆ, ದಾರಿಯಲ್ಲಿ ಹೋಗ್ತಾ ಇರುವಾಗ ನೋಡಿದ್ರೆ ದೊಡ್ಡದು ಅದು ವಾಟರ್ ಫಾಲ್, ತುಂಬಾ ದೊಡ್ಡದು ವಾಟರ್ ಪಾಂಡ್. ಆ ಅದ್ಭುತ ದೇವಾಲಯದ ಮುಂಚೆ ಇರುವಂಥದ್ದು. ದೇವಾಲಯನೂ ಶಿಥಿಲವಾಗಿದೆ, ಅದು ಊರ ಮಧ್ಯದಲ್ಲಿದೆ. ಆದ್ರೂ ಅಷ್ಟು ದೊಡ್ಡ ಊರು, ಒಬ್ಬರು ಅದ್ರ ಬಗ್ಗೆ ಸ್ವಲ್ಪ ಜ್ಞಾನವೂ ಕೊಡ್ತಾ ಇಲ್ಲ, ಸ್ವಲ್ಪ ಗಮನವನ್ನು ಕೊಡ್ತಾ ಇಲ್ಲ. ನನಗೆ ಆಶ್ಚರ್ಯ ಆಗ್ತದೆ ಏನಂತಂದ್ರೆ, ಈ ಮನುಷ್ಯರು ಎಷ್ಟು ಒಂಥರ ಸೋಂಬೇರಿ ಆಗಿದ್ದಾರೆ ಅಂದ್ರೆ, ಸೋಂಬೇರಿಯಾಗಿ ಒಂದು ಯಾವುದೇ ಚರ್ಯೆ ಇಲ್ಲದೆ, ಪ್ರತಿಕ್ರಿಯೆ ಇಲ್ಲದೆ ಜೀವನ ಮಾಡ್ತಾ ಇದೆ ಅಂದ್ರೆ, ಇದಕ್ಕಿಂತ ಘೋರವಾಗಿರುವಂಥ ವಿಷಯ ಏನಾದ್ರು ಇದೆಯಾ ಇಲ್ಲಿ? ಲೀಡರ್ಸು ಅದ್ರ ಮೇಲೆ ಗಮನ ಕೊಡ್ತಾ ಇಲ್ಲ. ಮನುಷ್ಯರಿಗಂತೂ ಬೆಳಗ್ಗೆ ಎದ್ರೆ ಸಾಯಂಕಾಲವರೆಗೂ ದುಡ್ಡು ದುಡ್ಡು ದುಡ್ಡು. ಆ ದುಡ್ಡಿಂದನೇ ಪ್ರತಿಯೊಬ್ಬರು, ಶ್ರೀಮಂತರಾಗ್ಲಿ ಬಡವರಾಗ್ಲಿ, ಇದೇ ಕೆಲಸ ಮಾಡೋದು, ಇನ್ನೇನು ಕೆಲಸ ಮಾಡೋದೇ ಇಲ್ಲ. ಅಂತ ಅದ್ಭುತವಾದ ಆ ಕೋನೇರನ್ನು, ಆ ವಾಟರ್ ಜಲಪಾತವನ್ನು ಸರಿಪಡಿಸ್ಕೊಂಡ್ರೆ, ಈ ಮಳೆ ಬರ್ತದೆ. ಈಗ ಮಳೆಗಾಲ ಸ್ಟಾರ್ಟ್ ಆದರೆ ತುಂಬ ಮಳೆದಿಂದ ಒಳ್ಳೆ ನೀರಲ್ಲಿ ತುಂಬ್ಕೊತದೆ. ಆ ನೀರನ್ನು ಎಷ್ಟು ಚೆನ್ನಾಗಿ ಬಳಕೆ ಮಾಡ್ಕೋಬೋದು. ವಾಟರ್ ಟ್ಯಾಂಕ್ಗಳು, ವಾಟರ್ ಕ್ಯಾನ್ಗಳು ಬೇಕಾಗಿದೆಯಾ? ಅದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ, ಆ ಸುತ್ತಮುತ್ತಿರುವಂಥ ಸಾವಿರಾರು ಜನಕ್ಕೆ ಅದು ಒಂದು ಜಲಪಾತ ಆಗಿ, ಒಂದು ಜಲಾಶಯ ಥರ ಅಲ್ಲಿ ನೀರು, ನಾವು ಹೋಗಿ ಬೆಳಗ್ಗೆ ಒಂದು ಬಿಂದೆ ಒಂದು ನೀರು ತಗೊಂಡೋಗಿ ನೀರು ಎತ್ಕೊಂಡು ಬಂದು ಅದನ್ನೇ ನಾವು ಸೇವನೆ ಮಾಡ್ಬೋದಲ್ಲ. ಅದ್ಭುತವಾದ ಆಲ್ಕಲೈನ್ ವಾಟರ್ ಆಗುತ್ತೆ ಅದು. ಯಾರಿಗೆ ಗಮನ ಇದೆ ಇಲ್ಲಿ? ಯಾರಿದೆಲ್ಲ ಮಾಡೋರು? ಇಂಥ ಹೇಳ್ಬೇಕಂದ್ರೆ ಕೆಟ್ಟದಾಗಿದೆ ಸಮಾಜ, ತುಂಬ ಕೆಟ್ಟದಾಗಿ ನಡ್ಕೊತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ಎಷ್ಟು ಬದಲಾವಣೆ ಮಾಡಬೇಕು, ಎಷ್ಟು ಬದಲಾವಣೆ ಬರಬೇಕು ಅನ್ನೋದು ನಾವು ಆಸೆ ಇಟ್ಕೊಂಡೇ ಮಾಡೋಣ. ಎಲ್ಲರೂ ಪ್ರಯತ್ನ ಮಾಡ್ತಾ ಇರ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಸೊ ಆ ರೀತಿಯಲ್ಲಿ ನಡ್ಸ್ಕೊತಾ ಇದೆ. ಅದೇ ಊರಲ್ಲಿ, ಅಷ್ಟು ದೊಡ್ಡ ಊರು, ಸೆಂಟ್ರಲ್ ಇರೋದು, ಆದರೂ ಅಲ್ಲಿ ಕಾಸು ಈಸು ಎಲ್ಲ, ಅಲ್ಲಿ ಒಂಥರ ನೀರು ಕೆಟ್ಟದಾಗ್ಬಿಟ್ಟಿದೆ, ಕೊಲ್ಲೋಗಿದೆ ಅಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ವಾತಾವರಣ. ಯಾರು ಒಬ್ಬರು ಇಲ್ಲ ಅಲ್ಲಿ, ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಅಂದರೆ ನಮ್ಮ ಹಳೆ ಕಾಲದ ಟೆಂಪಲ್ಸ್ ಆಗಲಿ, ಹಳೆ ಕಾಲದ ಇಂಥ ಸಹಜ ವನರುಗಳು ಏನಿದೆಯೋ ಎಲ್ಲನೂ ಕೆಟ್ಟೋಗಿದೆ, ಶಿಥಿಲವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಗಮನ ಕೊಡೋರಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದನ್ನು ವಿಶಿಷ್ಟತೆ ಗೊತ್ತಿದ್ರೂ ಅನೇಕರಿದ್ದಾರೆ, ಗೊತ್ತಿರುವಂಥ ಅನೇಕ ದೊಡ್ಡ ದೊಡ್ಡ ಜನ ಇದ್ದಾರೆ, ಅನೇಕ ಪಂಡಿತಗಳು, ಪ್ರಜ್ಞಾವಂತಕರಿದ್ದಾರೆ ಸೊಸೈಟಿಯಲ್ಲಿ. ಆದರೆ ಯಾರು ಮಾತಾಡೋಕೆ ಹೋಗಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ. ಈಗ ಚರ್ಚೆ ಮಾಡಿದರೆ ಯಾವುದೋ ಒಂದು ಹಿಂಸೆ ಘಟನೆ ಆದರೆ ಅದ್ರ ಬಗ್ಗೆ ಚರ್ಚೆ 24/7 ಟಿವಿಯಲ್ಲಿ ಅದೇ ನಡೀತಾ ಇರ್ತದೆ, ನೋಡ್ಕೊಳ್ಬೇಕಂದ್ರೆ. ಇನ್ನು ಬೇರೆ ವಿಷಯನೇ ಬರೋದಿಲ್ಲ ಅಲ್ಲಿ. ಇಂಥವೆಲ್ಲ ಯಾರು ನೋಡೋದು, ಯಾರು ಹೈಲೈಟ್ ಮಾಡೋದು? ಇದರ ವಿಶಿಷ್ಟತೆ ಇರೋಲ್ಲ ಯಾರು? ಇದನ್ನು ಸರಿಪಡಿಸೋದು ಯಾರು? ಅದು ಗಮನ ಮಾಡಬೇಕು ಸ್ನೇಹಿತರೆ. ರೈಟ್, ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಮಧುರ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು ದೇವಸ್ಥಾನ ಬಗ್ಗೆ. ಮೊದಲ ದೇವಸ್ಥಾನ ಅಂದ್ರೆ ಊರಲ್ಲಿ ದೇವಸ್ಥಾನ ಇರ್ತದೆ, ಮನೆ ಪೂಜೆ ಮಾಡ್ತಿರ್ಲಿಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಗುಡಿ ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಮಾತಾಡಿ ಬರ್ತಿದ್ರು ಒಳ್ಳೆ ವಿಚಾರನ. ಈಗಂತೂ ಯಾರು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಒಳ್ಳೆ ವಿಚಾರ ಮಾತಾಡೋದಿಲ್ಲ. ದೇವಸ್ಥಾನ ಹೋಗಿ ಕೂತ್ಕೊಂಡಾಗ ನಾವು ಒಂದು ತಾಯಿ ಮಠದಲ್ಲಿ ಹೇಗ್ ಕೂತ್ಕೊಳ್ತೀವಿ, ಮಗು ನೋಡಿ ಆತರ ನಿರ್ಮೂಲ ಕೂತ್ಕೊಳ್ತೀವಿ, ಅದು ಆತರ ವೈಬ್ರೇಷನ್ ಬರ್ತದೆ. ಮತ್ತೆ ಇನ್ನು ವೆಂಕಟರಮಣ ಸಾಹೇಬ್ ಹೇಳಿದ್ರು ದೇವಸ್ಥಾನ ಎಲ್ಲ ಹಾಳಾಗಿದೆ ಅಂತ. ದೇವಸ್ಥಾನ ಹಾಳಾಗಿದ್ದಲ್ಲ, ಅದನ್ನ ಹಾಳು ಮಾಡಿದ್ದು ನಾವೇನೆ. ಯಾಕೆಂದ್ರೆ ನಾವೀಗ ಎಲ್ಲಾ ಕಡೆ ದೇವಸ್ಥಾನ ಹೊಳೆ ಹತ್ರಕ್ಕೆ ಹೋಗ್ತೀವಿ. ದೇವಸ್ಥಾನದಲ್ಲಿ ಮೊದ್ಲು ಹೊಳೆ ಸ್ಥಾನ ಅಂದ್ರೆ ಜಸ್ಟ್ ನೀರಲ್ಲಿ ಮುಳುಗಿ ಬರ್ತಾ ಇದೆ ಅಷ್ಟೇನೆ. ಈಗ ದೇವಸ್ಥಾನಕ್ಕೆ ಹೋಗಿ ಮುಳುಗಿ ಬರಲ್ಲ, ಶಾಂಪು ಪ್ಯಾಕೆಟ್ ಹಾಕೊಂಡು ಸೋಪ್ ಹಾಕೊಂಡು ಸ್ನಾನ ಮಾಡಿ ಬಟ್ಟೆ ಹೋಗೋದು ಬರ್ತೀವಿ. ಅವಾಗ ಹಾಳು ಮಾಡೋದು ಯಾರು? ದೇವಸ್ಥಾನ ಫುಲ್ ಶಾಂಪು ಪ್ಯಾಕೆಟ್ ಇರ್ತದೆ, ಬೇರೆ ಎಲ್ಲ ಪ್ಲಾಸ್ಟಿಕ್ ಮಯ ಆಗಿರ್ತದೆ, ಅದನ್ನ ಹಾಳು ಮಾಡಿದ್ದು ನಾವೇನೆ. ಮತ್ತಿನ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಏನೋ ಬಿಟ್ಟು ಬರ್ಬೇಕು ಅಂತಾರೆ. ಏನೋ ಬಿಟ್ಟು ಬರ್ಬೇಕಂದ್ರೆ ನಮ್ಮ ಮನಸ್ಸಿನ ಕೊಳೆಯನ್ನ, ಕರ್ಮನ ಬಿಟ್ಟು ಬರ್ಬೇಕು. ಆದ್ರೆ ನಮ್ಮ ಮೈ ಮೇಲೆ ಹಾಕಿರೋ ಬಟ್ಟೆನ ಅಲ್ಲಿ ಬಿಟ್ಟು ಬಂದ್ಬಿಡ್ತೀವಿ. ಅದ್ ಎಷ್ಟು ಆಗಿದೆ ಅಂದ್ರೆ ಬಟ್ಟೆ ರಾಶಿ ತುಂಬಿರ್ತದೆ, ಅದನ್ನ ಹಾಳು ಮಾಡಿದ್ದು ನಾವೇನೆ. ಅದು ನಮ್ ಕೈಲೇ ಇದೆ. ಹಂಗಾಗಿ ನಾ ಹೇಳ್ತೀನಿ ಗುರುಜಿ, ನಾವ್ ಚೆನ್ನಾಗಿರ್ಬೇಕು. ನಾವ್ ಚೆನ್ನಾಗಿ ದೇವಸ್ಥಾನ ಚೆನ್ನಾಗಿರೋದು, ನಾವೇ ಹಾಳು ಮಾಡ್ರೆ ಏನಾಗುತ್ತೆ ಹೇಳಿ? ಮೊದಲೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ನಾವು ಸುಮ್ನೆ ಬರ್ತದೆ. ಈಗ ದೇವಸ್ಥಾನನ ನಾವೇ ದುಡ್ಡನ್ನ ಮಗ ಮಾಡಿದೀವಿ. ದರ್ಶನ ಅಂದ್ರೆ ಧರ್ಮ ದರ್ಶನ ಅಂತ ಮಾಡ್ತೀವಿ. 2,000 ಕೊಟ್ಟೆ ಒಂದ್ ದರ್ಶನ, ದುಡ್ಡು ಇಲ್ದಾರ ಒಂದ್ ದರ್ಶನ. ಅದ ಹಾಳು ಮಾಡಿದ್ರೆ ನಾವೇ. ದೇವರೇನ್ ದುಡ್ಡು ಕೇಳಿಲ್ಲ, ನಿಂಗ್ ಕೊಡಿ ಅಂತ ಹೇಳಿಲ್ಲ, ಅದ್ ನಾವಾಗೆ ಮಾಡ್ಕೊಂಡಿರೋದು.
ನಮಸ್ತೆ ಗುರುಜಿ, ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಅನೇಕ ವಿಷಯಗಳಂದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ತುಂಬಾ ಇದೆ. ಟೆಂಪಲ್ ಹತ್ರ ಹೋದ್ರೆ ನಾವೇನು ಇದು ಏನು ಹೂವು ತಗೊಂಡು ಹೋಗ್ತೀವಿ, ಇನ್ನೊಂದು ಏನೇನು ತಗೊಂಡು ಹೋಗ್ತೀವಿ, ಪೂಜೆ ಸಾಮಗ್ರಿ, ಅದೆಲ್ಲ ನೀರಲ್ಲಿ ಬಿಟ್ಬಿಟ್ಟು ಬರೋದು. ಅಂದ್ರೆ ನಾವು ಅಲ್ಲಿ ಹೋಗಿದೀವಿ, ಸಮರ್ಪಣೆ ಮಾಡಿದ್ವಿ, ಮತ್ತೆ ವಾಪಸ್ ತಗೊಂಡು ನೀಟಾಗಿ ನಿಮ್ಮ ಮನೆಗೆ ತಗೊಂಡು ಇಟ್ಕೋಬೇಕಾಗತ್ತೆ. ಅಲ್ಲಿ ಏನು ಕೊಡ್ಬೇಕು ಕೊಟ್ಟು ಮಿಕ್ಕಿದು ಬಾಕಿ ತಗೊಂಡು ಬರ್ಬೇಕು. ಇಲ್ಲ, ಅಲ್ಲೇ ಇರುವಂತ ಕೊಲನೋ ನೀರು ಏನಿದೆ ಅದರಲ್ಲಿ ಸಲ್ಲೋದು. ಅದೆಲ್ಲ ಏನ್ ಮಾಡುತ್ತೆ, ಟೋಟಲಿ ಅದು ಮಾಲಿನ್ಯವಾಗ್ಬಿಡ್ತದೆ. ಈ ರೀತಿಯಲ್ಲಿ ಗೊತ್ತಿದ್ರು ಮಾಡೋದು ಅಲ್ವಾ? ಸೊ ಅದೇ ರೀತಿಯಲ್ಲಿ ಮೇಡಮ್ ಅಂತ ಇರಲ್ಲ, ಅಲ್ಲಿ ಹೋಗಿ ನೀರನ್ನು ಅಲ್ಲಿ ಸಹಜವಾಗಿ ಹರಿತೋರಂತ ನೀರು ಅದು ಏನಾಗತ್ತಂದ್ರೆ ಒಂಥರ ಗಿಡ ಮೂಲಿಕೆಗಳ ನೀರದು. ಗಿಡ ಮೂಲಿಕೆಗಳಿಂದ ಅದನ್ನು ಕ್ರಾಸ್ ಮಾಡ್ಕೊಂತ ಗಿಡ ಮೂಲಿಕೆಗಳು ಎಲ್ಲೆಲ್ಲಿದೆಯೋ ಅಲ್ಲಿಂದ ನೀರು ಹರಿತಾ ಇರ್ತದೆ. ಅದು ಒಂಥರ ಆಲ್ಕಲೈನ್ ವಾಟರ್ ಆಗ್ಬೋದು ಅಂತ, ಒಂಥರ ಹೇಳ್ಬೇಕಂದ್ರೆ ಇನ್ನು ಶಕ್ತಿಯುತ ನೀರದು. ಎಲ್ಲಾ ಮಿನರಲ್ಸ್ ಅದರಲ್ಲಿ ಇರುತ್ತೆ. ಅದನ್ನು ಮೈಗ್ ಹಾಕೊಂಡಿದ್ರೆ ಏನಾಗುತ್ತೆ, ನಮ್ಮ ಚರ್ಮದ ಸಮಸ್ಯೆಗಳು ತೊಲಗೋಗುತ್ತೆ. ಆಯ್ತಾ? ಸೊ ಆ ರೀತಿಯಲ್ಲಿ ಇರುವಾಗ ನಾವೇನ್ ಮಾಡ್ತೀವಿ, ಮೇಡಮ್ ಹೇಳಿದ್ರಲ್ಲ, ಸೋಪ್ ವಾಟರು ಇನ್ನೊಂದು ಅಲ್ಲೇ ಬಿಟ್ಬಿಡೋದು, ಅದೆಲ್ಲ ಮಾಲಿನ್ಯ ಮಾಡೋದು. ಈಗ ಹೇಗಾಗಿದೆ ಅಂದ್ರೆ, ಟೆಂಪಲ್ಗೆ ಹೋಗಿದೀವ, ದರ್ಶನ ಮಾಡಿದೀವ, ಅವ್ರೇನೋ ಕೊಡ್ಬೇಕು, ನಾವು ತಗೊಂಡು ಹೋಗ್ಬೇಕು ಮನೆಗೆ, ಅಷ್ಟೇ ಇರೋದು. ಅವ್ರೇನೋ ಕೊಡ್ತಾರೆ, ನಾನು ತಗೊಂಡು ಹೋಗ್ತೀನಿ ಅಷ್ಟೇ, ನನಗೂ ಒಳ್ಳೇದಾಗ್ಬೇಕು. ಅದೆಲ್ಲ ಪರಿಸರ ಎಲ್ಲ ಕೆಟ್ಟೋದ್ರೂ ಪರವಾಗಿಲ್ಲ, ನನಗೆ ಮಾತ್ರ ಒಳ್ಳೇದಾಗಬೇಕು, ನಾನು ಚೆನ್ನಾಗಿರ್ಬೇಕು, ದುಡ್ಡು ಹಣಕಾಸು ಎಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆ ಚೆನ್ನಾಗಿರ್ಬೇಕು, ಮಿಕ್ಕಿದೆಲ್ಲ ಹಾಳಾದ್ರೂ ಪರವಾಗಿಲ್ಲ. ಈ ರೀತಿಯಲ್ಲಿ ಆಗ್ಬಿಟ್ಟಿದೆ ಮನಸ್ಸಿನ ಈ ಅಂದ್ರೆ ಪ್ರವರ್ತನ ಏನಾಗಿದೆ ಅಂದ್ರೆ, ಆ ಪ್ರವರ್ತನ ಆ ರೀತಿಯಲ್ಲಿ ಆಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಅದೇ ಅರಿವಿಲ್ಲ ಸರ್, ಅರಿವಿಲ್ಲದೆ ಜೀವನ ಮಾಡ್ತಾ ಇದೀವಿ, ಅದಕ್ಕೆ ಹಾಗಾಗ್ತದೆ. ಅರಿವಿನಿಂದ ಎಲ್ಲೇ ಹೋದ್ರು ಅರಿವಿನಿಂದ ಮಾಡ್ಬೇಕು ಅಂತಾನೆ ಹೇಳೋದು. ಮತ್ತೆ ಈಗ ಆಡಂಬರ, ದೇವಸ್ಥಾನಕ್ಕೆ ಹೋಗೋದು ಒಂದು ಆಡಂಬರದ್ದು ಆಗ್ಬಿಟ್ಟಿದೆ. ನಾವು ಯಾವ ರೀತಿ ನಮ್ಮದು ಏನು ಉದ್ದೇಶ ಅಂತ ಅನ್ನೋದು ಬಿಟ್ಬಿಡುದು, ಅಲ್ಲಿ ಆಡಂಬರವಾಗಿ ನಾವು ಯಾವ್ದೇ ಪ್ರಾರ್ಥನೆ ಮಾಡೋದಾಯ್ತು, ಪೂಜೆ ಮಾಡಿಸೋದಾಯ್ತು, ಆಡಂಬರ ಅಂದ್ರೆ ದುಡ್ಡಿದೆಯಲ್ಲ ಜಾಸ್ತಿ, ಆ ದುಡ್ಡನ್ನ ಆ ರೀತಿ ಖರ್ಚು ಮಾಡೋದು, ಅದ್ರದ್ದು ಅರ್ಥ ಇಲ್ಲ ದೇವಸ್ಥಾನಕ್ಕೆ ಹೋಗಿ ನಾವ್ ಏನ್ ಮಾಡ್ಬೇಕು ಅನ್ನೋದು. ಹಾಗಾಗಿ ಪರಿಸರನ ಹಾಳು ಮಾಡ್ಕೊಳ್ಳೋದು, ನಾವು ವೈಯಕ್ತಿಕವಾಗಿ ಆರೋಗ್ಯನೂ ಹಾಳಾಗ್ತಾ ಇದೆ ಅದರಿಂದ. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾದ ವಿಷಯ ಕೊಟ್ರಿ. ಇಲ್ಲಿವರೆಗೆ ಚರ್ಚೆ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಧ್ಯಾನ ಹಂಚಿಕೆ ನೀವು ಸ್ಟಾರ್ಟ್ ಮಾಡಿದಕ್ಕೂ ಇಷ್ಟೆಲ್ಲ ಡಿಸ್ಕಷನ್, ತುಂಬಾ ಅದ್ಭುತ ಡಿಸ್ಕಷನ್ ಆಯ್ತು ಟೆಂಪಲ್ ಮೇಲೆ. ಹೌದು ಗುರುಗಳೇ, ಅದಕ್ಕೆ ನಾನು ಇವತ್ತು ತಗೊಂಡೆ ಮತ್ತೊಮ್ಮೆ ಇರ್ಲಿ ಅಂತಾನೆ. ಯಾಕಂದ್ರೆ ಎಲ್ರು ಅರಿವಿನಿಂದ ಯಾವ್ದು ಮಾಡ್ತಾ ಇಲ್ಲ ಗುರುಗಳೇ. ಎಲ್ಲರೂ ಏನಾಗಿದ್ದಾರೆ ಅಂದ್ರೆ ಒಟ್ಟು ಹೋಗ್ತಾ ಇದಾರೆ, ಬರ್ತಾ ಇದಾರೆ. ನಾನು ಅಲ್ಲಿ ಹೋದ್ರು, ದೇವಸ್ಥಾನಕ್ಕೆ ಹೋದ್ರು ಮನೆ ಸಂಸಾರದ ವಿಷಯನೇ ಮಾತಾಡ್ತಾ ಇರ್ತಾರೆ. ನನಗ್ ಹಾಗಾಯ್ತು, ನನಗ್ ಹೀಗಾಯ್ತು, ನಾನ್ ಯಾಕೆ ಹೋಗ್ತಿದ್ದೀನಿ ಅನ್ನೋ ಅರಿವೇ ಇರ್ತಾ ಇಲ್ಲ. ನಾನು ಹೋದಾಗಿ ಇಲ್ಲಿ ನಡೆದಿರೋ ಇನ್ಸಿಡೆಂಟ್ ನಿಂದಾನೇ ನಾನು ಅನ್ಕೊಂಡೆ ಇವತ್ತು ಈ ಟಾಪಿಕ್ ಹೇಳಿದ್ದು ಸ್ವಲ್ಪ ಚರ್ಚೆ ಆಗ್ಬೋದು ಕ್ಲಾಸ್ ಅಲ್ಲಿ, ಮತ್ತೆ ನಿಮ್ಮಿಂದ ಸ್ವಲ್ಪ ಮತ್ತೆ ಜ್ಞಾನ ತಿಳಿಬಹುದು ಅಂತ ಮತ್ತೆ ತಗೊಂಡೆ ಸರ್. ಥ್ಯಾಂಕ್ ಯು ಸರ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್, ನನ್ನನ್ನೇ ಬಿಟ್ಬಿಟ್ರಿ. ಮಧುರಾ ಮೇಡಮ್, ನಿನ್ನೆ ಮಧುರಾ ಮೇಡಮ್ ಆಯ್ಕೆ ಆದ್ರು. ಇವತ್ತು ಶನಿವಾರ, ಇವತ್ತು ಗುರುವಾರ ಟಾಪಿಕ್ಗೆ ನನ್ಗೆ ಮಾಸ್ಟರ್ ಬೇಕು ಅಂದಾಗ ಮಧುರಾ ಮೇಡಮ್ ಆಯ್ಕೆ ಆದ್ರು. ಆ ಆಯ್ಕೆ ತುಂಬಾ ಚೆನ್ನಾಗಿದೆ ಇವತ್ತು. ನಾನ್ ಮತ್ತೆ ವಿಡಿಯೋ ನೋಡ್ತೀನಿ ಮೇಡಮ್, ಅದು ಅಟೆಂಡ್ ಮಾಡಿ ಕೇಳಿಸ್ಕೊಂಡೆ. ದೇವಸ್ಥಾನ ಹೋಗ್ಬೇಕಾ ಬೇಡವಾ ಅನ್ನೋದು ನಮ್ಗೆ ಬಿಟ್ಟಿದ್ದು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಸ್ಥಿತಿಯಲ್ಲಿ ಅವ್ರಿರ್ತಾರೆ. ಮುಂದಿನ ಅಂದ್ರೆ ನಾವು ಬೆಳವಣಿಗೆ ಹಂತದಲ್ಲಿ ದೇವ್ರ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ. ತುಂಬಾ ಭಕ್ತಿಯಿಂದ ಪೂಜೆ ಪುರಸ್ಕಾರ ಮಾಡ್ತೀವಿ, ದೊಡ್ಡವ್ರು ಹೇಳ್ಕೊಟ್ಟಿದ್ದನ್ನ ಪರಿಪಾಲನೆ ಮಾಡ್ತೀವಿ. ಬರ್ತಾ 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 ನಮ್ಗೆ ಜ್ಞಾನ ಎಲ್ಲ ಹೆಚ್ಚಾದಂತೆ ಯಾವ ರೀತಿ ಅನ್ನೋದು ನಮ್ಗೆ ಅರಿವಾಗುತ್ತೆ. ಈಗ ಧ್ಯಾನಿಗಳೆಲ್ಲ ಹೇಳ್ತಾರೆ, ಮದ್ದೆಲ್ಲ ಈಗ ಧ್ಯಾನಕ್ಕೆ ಬರೋಕ್ ಮುಂಚೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ದೇವಸ್ಥಾನ, ಮತ್ತೆ ದೇವ್ರಿಗೆಲ್ಲ ಪೂಜೆ ಮಾಡೋದು, ಹೂವು ಹಾಕೋದು, ಮತ್ತೆ ಒಂದೇನಾದ್ರೂ ಪೂಜೆ ಸಾಮಾನ್ ತಗೊಂಡೋದ್ರೆ ಅದ್ರಲ್ಲಿ ಏನು ಕಮ್ಮಿ ಆಗೋಂಗಿಲ್ಲ. ಒಂದ್ ಬಾಳೆಹಣ್ಣು, ಒಂದ್ ಹೂವು ಬಿಟ್ಟೋದ್ರೆ ಅಯ್ಯೋ ಏನೋ ಅಲ್ಲಿ ಅನರ್ಥ ಆಯ್ತೇನೋ ಅನ್ನೋ ಭಯ, ಮನಸ್ಥಿತಿ ತುಂಬಾ ಗೊಂದಲದಲ್ಲಿ ಇದ್ದೋವಂಥದ್ದು. ಆದ್ರೆ ಧ್ಯಾನದಲ್ಲಿ ಹಾಗಲ್ಲ. ಧ್ಯಾನ ಬಂದಾಗ ಎಲ್ಲ ಪರಿಪೂರ್ಣ ಅದ್ರಲ್ಲೇ ಸಿಗುತ್ತೆ ಅಂತಿದ್ದಾಗ ನಮಗೆ ಜ್ಞಾನ ಧ್ಯಾನ ಎಲ್ಲ ಸಿಕ್ಕಾಗ ಇದ್ರ ಅರಿವಾಗುತ್ತೆ ಅಂತ ಸಂಕ್ಷಿಪ್ತವಾಗಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಧುರಾ ಮೇಡಮ್. ನೀವು ಇಷ್ಟೇ ಅಶ್ವಿನಿ ಮೇಡಮ್, ತುಂಬಾ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿನ್ನೆ ಫೋನ್ ಮಾಡಿ ಗೊತ್ತು ಹೇಳಿ ನೀವ್ ಅಲ್ಲಿ ಓಡೋಗ್ತೀರಾ ಅಡಿಗೆ ಮನೇಲಿ,
ಕೆಲಸ ಮಾಡ್ತೀರಾ ಮತ್ತೆ ಓಡ್ ಬರ್ತೀರಾ, ಇಲ್ಲಿ ಕ್ಲಾಸ್ ಕೊಡ್ತಾ ಇದ್ದೀರಾ. ಗ್ರೇಟ್ ಮೇಡಮ್, ನೀವು ಇದನ್ನೇ ಮಾಸ್ಟರ್ ಅಂತ ಹೇಳೋದು. ಅದೇ ನಾವು ಮಾಸ್ಟರ್ ಆಗಿದ್ದಕ್ಕೆ ಈಗ ಒಂದು ಕ್ಲಾಸ್ ಕೊಡಿ ಅಂತ ಅಂದಾಗ ಇಲ್ಲ ಅಂತ ಹೇಳ್ಬಾರ್ದಲ್ವಾ, ಅದಕ್ಕೋಸ್ಕರ ನಾನು ಇಮಿಡಿಯೇಟ್ ತಗೊಂಡೆ. ಅದೇ ನಮ್ಗೆ Thank you so ಗುರುಗಳು much, ma'am. ಹೇಳ್ಕೊಟ್ಟಿದ್ದೆ ಅದು, ರಂಗನಾಥ್ ಸರ್ ಅವ್ರು ಹೇಳ್ಕೊಟ್ಟಿದ್ದೆ ಅದು. ನೀವು ಮಾಸ್ಟರ್ ಆದ್ಮೇಲೆ ಆಗಲ್ಲ ಅಂತ ಹೇಳ್ಬಾರ್ದು, ಅದಕ್ಕೆ ಯಾವಾಗ ಏನ್ ಕರೆದ್ರು ಬರ್ತೀನಿ. ಥ್ಯಾಂಕ್ ಯು. ಸೂಪರ್, ಗ್ರೇಟ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುರುಜಿ ಈಗ ನಾವು ಒಂದ್ ಪುಷ್ಕರಣಿ ನೋಡಿದಾಗ ನಮ್ದೇನು ನಾವು ಅಗ್ನಿಹೋತ್ರ ಮಾಡ್ತೀವಲ್ಲ ಅದೇ ಆಕಾರದಲ್ಲಿ ಇರುತ್ತೆ ಅದು. ಅಂದ್ರೆ ನಾವು ಪಿರಾಮಿಡ್ ಈ ರೀತಿ ಇದ್ದಾಗ ನಮ್ಗೆ ಎನರ್ಜಿ ಬರುತ್ತೆ, ಅದು ಅದನ್ನ ಉಲ್ಟಾ ಹಿಡಿದಾಗ ಏನು ಎನರ್ಜಿ ಸ್ಪ್ರೆಡ್ ಆಗುತ್ತೆ. ಹಂಗ ಅಗ್ನಿಹೋತ್ರದ ಕುಂಡು ಇರುತ್ತೆ ಅದೇ ರೀತಿ ಇರುತ್ತೆ. ಹಂಗೆ ದೇವಸ್ಥಾನದಲ್ಲಿ ಎಲ್ಲಾ ಶಾಸ್ತ್ರೋಕ್ತವಾಗಿ ಅವರು ನಿರ್ಮಾಣ ಮಾಡಿದ್ರೆ, ಆದ್ರೂ ನಾವ್ ಈ ಧ್ಯಾನಕ್ಕೆ ಬಂದ ನಂತರ ನಾವ್ ಅದನ್ನ ಗಮನಿಸ್ಲಿಕ್ಕೆ ನಮ್ಗೆ ಅರ್ಥ ಆಗ್ತಾ ಇದೆ ಗುರುಜಿ. ಮೊದ್ಲೆಲ್ಲ ನಾವು ಹಂಗೆ ಮಾಡ್ತಾ ಇದ್ವಿ. ನಾವ್ ಇದೇ ಪಂಚಮಿ ಹಬ್ಬ ಈಗ 2-3 ದಿವಸದಿಂದ ಹೋಯ್ತು ಗುರುಜಿ. ಅಲ್ಲಿ ದೇವಸ್ಥಾನದಲ್ಲಿ ಹೋಗಿದಾರೆ, ನಾಗಪ್ಪ ಹಾಲಕ್ಯಾರ, ಅಲ್ಲೆಲ್ಲಾ ಸ್ವೀಟ್ ಗೀಟ್ ಎಲ್ಲ ಕೆಳಗಡೆ ಇಟ್ಟಾರ, ಏನು ಉಪಯೋಗ ಇಲ್ಲ, ಸುಮ್ನೆ ಹಾಳದು. ನಾನ್ ನೋಡಿದ ಕೂಡ್ಲೆ ಎಷ್ಟೊಂದು ವೇಸ್ಟ್ ಮಾಡ್ತಾರಲ್ಲ ಜನ ಅಂತ ಅನ್ಕೊಂಡು ನಾವ್ ಮತ್ತೆ ಈಗ ದೇವರಿಗೆ ಅರ್ಪಿಸ್ಬೇಕು ಅನ್ನೋದು ಒಂದೇ ಮನೋಭಾವನೆ. ಆದ್ರೆ ಅದ್ ಯಾವ ರೀತಿ ಯೂಸ್ ಆಗ್ತೈತೋ ಇಲ್ಲೋ ಅದನ್ನೇ ಬೇರೆದವ್ರಿಗೆ ಒಂದು ಬಡವರಿಗೆ ಕೊಟ್ರ ಅವ್ರು ಖುಷಿಯಿಂದ ತಿಂತಾರದ್ನ. ಅದು ಅಷ್ಟೆಲ್ಲಾ ವೇಸ್ಟ್ ಮಾಡಿ ರಾಶಿ ರಾಶಿ ಇತ್ತು ಗುರುಜಿ. ಅವತ್ತು ನಾನ್ ದೇವಸ್ಥಾನಕ್ಕೆ ಹೋದಾಗ ನಾನ್ ಏನ್ ಮಾಡ್ತೀನಿ, ಕವರ್ನಲ್ಲಿ ಹಾಕಿ ಗರ್ಭಗುಡಿಯಲ್ಲಿ ಇಟ್ಟು ಬಂದ್ವಿ. ಮತ್ತೆ ಯಾರಾದ್ರೂ ಕೊಡ್ತಾರ ಅವ್ರ ಪ್ರಸಾದ ಅಂತಂದ್ರು. ಹಂಗೆ ಅದನ್ನೇನು ವಿಚಾರ ಮಾಡುದಿಲ್ಲ, ಇವತ್ತು ಮಾಡ್ಬೇಕು, ನಾವು ಮಾಡ್ಬೇಕಷ್ಟೇ. ಹಂಗ ಈಗ ಆಗ್ಬಿಟ್ಟಿದೆ. ಒಳ್ಳೆ ಅಂದ್ರೆ ಕಲ್ಲು ನಾಗರ ಕಂಡ್ರೆ ಕೈ ಮುಗಿತಾರೆ, ಅದ್ರ ಎದುರುಗಡೆ ನಿಜವಾದ ಹಾವು ಬರ್ಲಿ ಓಡೋಗ್ತಾ ಇರ್ತಾರೆ. ಅದೇ ತರ ಆಗ್ಬಿಟ್ಟಿದೆ ನಮಗೂ. ಓಡೋಗೋದಲ್ಲ, ಹೊಡೆದ್ ಬಿಡ್ತಾರೆ, ಹೊಡೆದಿ ಸಾಯಿಸ್ಬಿಡ್ತಾರೆ. ಹೊಡೆದ್ ಸಾಯಿಸ್ಬಿಡ್ತಾರ. ಹೌದು. ಅದು ಕಾಣಿಸಿದ್ರೆ ಹೊಡೆದು ಸಾಯಿಸ್ತಾರೆ. ಬಟ್ ನಿನ್ನೆ ಮಾತ್ರ ಆ ಪಂಚಮಿ ದಿನ, ನಾಗಪಂಚಮಿ ದಿನ ಹೋಗಿ ಎಲ್ಲ ಒಂಥರ ವಿಚಿತ್ರವಾಗಿರತ್ತೆ. ಅದೇ ಎಷ್ಟು ಕ್ರೂರತ್ವ ತುಂಬಿರುತ್ತೆ ಅಂದ್ರೆ ನಮ್ಮಲ್ಲಿ, ಅದನ್ನ ನಾವು ಇನ್ನೂ ಜ್ಞಾನೋದಯ ಆಗ್ತಾ ಇಲ್ಲ ಅಂತ ನಮ್ಗೆ. ಅದ್ರಲ್ಲಿ ಇದ್ರಲ್ಲೇ ಇದೀವಿ, ಬಟ್ ಹೊರಗಡೆಯಿಂದ ಆಡಂಬರವಾಗಿ ಪೂಜೆ ಮಾಡ್ತಾ ಇರ್ತೀವಿ. ಮಾಡ್ತಾ ಇದ್ದಾರೆ ಅಂತ, ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡ್ಬೇಕು ಅಂತ ಅಷ್ಟೇ. ಮೇಡಮ್ ಇನ್ನೊಂದ್ ಸ್ವಲ್ಪ ಫನ್ನಿಯಾಗಿ ಹೇಳ್ಬೇಕು ಅಂತಂದ್ರೆ, ಒಂದು ಡೂಪ್ಲಿಕೇಟ್ ಹಾವನ್ನ ಕೊರಳಲ್ಲಿ ಸುತ್ಕೊಂಡು ಹಿಂಗ್ ಕೂತಿದ್ರೆ, ಅಯ್ಯೋ ನಿಜವಾದ ಹಾವು ಸುತ್ತಾಕೊಂಡಿದೆ, ನಮಸ್ಕಾರ ನಮಸ್ಕಾರ ಅಂತ ಎಲ್ಲ ಪಾದಕ್ಕೆ ಎರಗ್ತಾ ಇರ್ತಾರೆ. ಒಂದಿಷ್ಟು ಕಾಣಿಕೆಗಳನ್ನು ಹಾಕ್ತಾ ಇರ್ತಾರೆ. ನೀವೇನಾದ್ರೂ ಇದನ್ನ ಹಚ್ಕೊಂಡು, ವಿಭೂತಿ ಎಲ್ಲ ಹಚ್ಕೊಂಡು ಕೂತ್ಕೊಂಡ್ರೆ. ಎಸ್ ಮೇಡಮ್, ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರನೆ ಹೋಗುತ್ತೆ. ಗುರುಜಿ ಒಂದು ವಿಷಯ ಮಾತಾಡ್ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಈಗಾಗ್ಲೇ 1ನೇ ತಾರೀಕು ನಾಳೆಯಿಂದ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಮಧ್ಯಾಹ್ನ ಅಂತಂದ್ರೆ ಬೆಳಿಗ್ಗೆ 11:30ಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ 4 ಗಂಟೆಯಿಂದ ಒಂದು ತರಗತಿ, ರಾತ್ರಿ 41 ದಿನಗಳ ಮಂಡಲ ಧ್ಯಾನ 41 ದಿನಗಳವರೆಗೂ ಇರುತ್ತೆ. ಮಾಸ್ಟರ್ಸ್ ಎಲ್ರು ಒಂದು ಅತ್ಯದ್ಭುತ ಅವಕಾಶ ಇದು. ಜ್ಞಾನ ಅಂತದ್ದು ಬೆಳಿಗ್ಗೆ ಬಂದ್ರೆ 1 ಗಂಟೆಗಳ ಒಂದು ಸಂಪೂರ್ಣ ಪರಿಪೂರ್ಣವಾದ ಸಂಗೀತ ಧ್ಯಾನ ಇರುತ್ತೆ 11:30ಕ್ಕೆ. ಮತ್ತೆ ಮಧ್ಯಾಹ್ನದ್ದು ಕೂಡ ಅದ್ಭುತವಾಗಿರುತ್ತೆ. ಈಗಾಗ್ಲೇ ಎಲ್ಲ ತಿಳಿಸಿದ್ದಾರೆ, ಗುರೂಜಿ ಎಲ್ಲ ತಿಳಿಸಿದ್ದಾರೆ. ರಾತ್ರಿ ನಾವು ಧ್ಯಾನ ಮಾಡೇ ಮಲಗುವಂತದ್ದು, ಯಾಕೆಂದ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಮತ್ತೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಇದು ಸಹಕಾರ ಆದ ಒಂದು ಪರಿಪೂರ್ಣವಾದ ಸಮಯ ಧ್ಯಾನ ಅಂತ ಹೇಳ್ಬೋದು. ಹಾಗೆ ಮಾಸ್ಟರ್ಸ್, ನಾಳೆ 365ಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ, ನಾಳೆ ಹೊಸ ಮಾಸ್ಟರ್ಸ್ ಹೊಸ ಟಾಪಿಕ್ ನೊಂದಿಗೆ ಬರ್ತಾ ಇದೆ. ಮತ್ತೆ ನಾಳೆ ಮೊದಲನೇ ಕ್ಲಾಸೇ ಏಂಜಲ್ಸ್ ಕ್ಲಾಸ್ ಇರುತ್ತೆ. ಖಂಡಿತ ಅದ್ಭುತವಾದ ತರಗತಿ ಇದು. ಎಲ್ಲಾ ಮಾಸ್ಟರ್ಸ್ ಇಂದ ತುಂಬಾನೇ ಒಂದು ಬೇಡಿಕೆ ಇರುವಂತಹ ಕ್ಲಾಸ್ ಇದು. ಒಬ್ರು ಸೀನಿಯರ್ ಮಾಸ್ಟರ್ಸ್ ಬರ್ತಾ ಇದ್ದಾರೆ, ಎಲ್ರು ಕೂಡ ಭಾಗವಹಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್.